ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ವೇದಿಕೆಯಲ್ಲಿರುವ ಗಣ್ಯರೇ, ನೆರೆದ ಸಭಿಕರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇದರ ಅಂಗಸಂಸ್ಥೆಯಾದ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ದಕ್ಷಿಣ ಕನ್ನಡ, ಇದು ಇಲ್ಲಿಯ ಸದ್ಭಾವನಾ ವೇದಿಕೆ ಉಳ್ಳಾಲ, ಹೊಸಕೂರಲ್ 24x7 ತೊಕ್ಕೋಟು, ಸಮಾಜ ಸೇವಾ ಘಟಕ ಜಮಾತೆ ಇಸ್ಲಾಮಿ ಉಳ್ಳಾಲ, ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಹಾಗೂ ಯಾನಪೇವ ಮೆಡಿಕಲ್ ಕಾಲೇಜ್ ಇದರ ಸಹಭಾಗಿತ್ವದಲ್ಲಿ ಈ ಮಸೀದಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಡೆಸುತ್ತಿರುವಂತೆಯೇ ಈ ಬಾರಿ ಕೂಡ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದೆ. ಈ ರಕ್ತದಾನ ಶಿಬಿರದ ಉದ್ಘಾಟನೆಯನ್ನು ನೆರವೇರಿಸಲಿರುವಂತಹ ಪ್ರಸಾದ್ ರೈ ಕಲ್ಲಿಮಾರು, ಅಧ್ಯಕ್ಷರು, ಸದ್ಭಾವನಾ ವೇದಿಕೆ ಉಳ್ಳಾಲ, ಇವರನ್ನು ನಾನು ಈ ಎಲ್ಲ ಸಂಸ್ಥೆಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ನೀಡಲಿರುವಂತಹ ಜನಾಬ್ ಮೊಹಮ್ಮದ್ ಕುಂಜಿ ಖತೀಬರು, ಮಸ್ಜಿದುಲ್ ಹುದಾ ತೊಕ್ಕೋಟ್, ಇದೇ ಮಸೀದಿಯ ಖತೀಬರಾದಂತಹ ಜನಾಬ್ ಮೊಹಮ್ಮದ್ ಕುಂಜಿ ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಇದೇ ಮಸೀದಿಯ ಅಧ್ಯಕ್ಷರಾದ ಜನಾಬ್ ಎಚ್ ಮಹಮೂದ್, ಅಧ್ಯಕ್ಷರು, ಮಸ್ಜಿದುಲ್ ಹುದಾ ತೊಕ್ಕೋಟ್, ಇವರು ಸ್ವಾಗತಿಸ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ನೀಡಲಿರುವಂತಹ ಹೊಸಕೂರಲ್ 24x7 ಉಳ್ಳಾಳ ಇದರ ನಿರ್ದೇಶಕರಾದ ಶ್ರೀಮಾನ್ ವಿದ್ಯಾಧರ್ ಶೆಟ್ಟಿ ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಆಯೋಜಕರಾದ ಯಾನಪೋಯ ಆಸ್ಪತ್ರೆ ದೇರ್ಲಕಟ್ಟೆ ಇದರ ವೈದ್ಯಾಧಿಕಾರಿಯಾದಂತಹ ಸಜ್ಜಾದ್ ಬರಬೇಕಷ್ಟೇ, ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅವರು ಈಗಾಗಲೇ ಆಗಮಿಸಿರುತ್ತಾರೆ. ಡಾಕ್ಟರ್ ಸಜ್ಜಾದ್ ಇವರನ್ನು ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಇದರ ಅಧ್ಯಕ್ಷರಾದಂತಹ ಜನಾಬ್ ನಜೀರ್ ಹುಸೇನ್ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಸಂದೇಶ ನೀಡಲಿದ್ದಾರೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ದಕ್ಷಿಣ ಕನ್ನಡ ಇದರ ಅಧ್ಯಕ್ಷರಾದ ಬ್ರದರ್ ಯೂಸುಫ್ ಅಸ್ಲಂ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಉಳ್ಳಾಳ ಇದರ ಅಧ್ಯಕ್ಷರಾದ ಜನಾಬ್ ಹುಸೇನ್ ಇದ್ದಾರೆ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಳ ಘಟಕದ ಉಪಾಧ್ಯಕ್ಷರಾದಂತಹ ಅಬ್ದುಲ್ ಮಜೀದ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಳ್ಳಾಲ ಪೊಲೀಸ್ ಠಾಣಾಧಿಕಾರಿ ವಿರೂಪಾಕ್ಷ ಸ್ವಾಮಿ ಅವರು ಆಗಮಿಸಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಇಲ್ಲಿಯ ಸರ್ವ ಸಭಿಕರಿಗೂ ಹಾಗೂ ಮಹಿಳೆಯರಿಗೂ ಎಲ್ಲರಿಗೂ ಹಾಗೂ ಈ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ ಎಲ್ಲ ಸಂಘಟನೆಗಳ ಸದಸ್ಯರಿಗೂ ಸರ್ವರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣದಲ್ಲಿ ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಮ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಅತಿಥಿಗಳೇ, ಅದೇ ರೀತಿ ನನ್ನ ಮುಂದೆ ಆಚೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು, ಮಹಿಳೆಯರು, ಪುರುಷರು, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. Solidarity Youth Movement
ದಕ್ಷಿಣ ಕನ್ನಡ ಜಿಲ್ಲೆ ಇದರ ಉಳ್ಳಾಳ ಭಾಗದಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಈ ಮಸೀದಿಯಲ್ಲಿ ನಾವೆಲ್ಲರೂ ಕೂಡ ಒಟ್ಟು ಸೇರಿದ್ದೇವೆ. ಸರ್ವಶಕ್ತನಾದ ಅಲ್ಲಾಹನು ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ. ಯಾವೊಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆಯೋ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆದಂತಹ ಸಜ್ಜನರ ಸಾಲಿನಲ್ಲಿ ಅಲ್ಲಾಹನು ನನ್ನನ್ನು ಮತ್ತು ನಿಮ್ಮೆಲ್ಲರನ್ನು ಸೇರಿಸಲಿ. ಆಮೀನ್. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಒಂದು ವಿಶೇಷವಾದಂತಹ ವಿದ್ಯಾರ್ಥಿ ಯುವಕರಲ್ಲಿ ಒಂದು ಬದಲಾವಣೆಯನ್ನು ತರುವಂತಹ, ವಿದ್ಯಾರ್ಥಿ ಯುವಕರಲ್ಲಿರುವಂತಹ ಅನ್ಯಾಯಗಳು, ಅಕ್ರಮಗಳು, ಅನೀತಿಗಳು ಸಮಾಜದಲ್ಲಿ ಎದ್ದು ಕಾಣುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಯುವಕರಲ್ಲಿ ಒಂದು ಬೆಳಕನ್ನು ಚೆಲ್ಲುವಂತಹ, ಸಮಾಜದಲ್ಲಿ ಬದಲಾವಣೆಯನ್ನು ತರಲು ಹಲವಾರು ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡುತ್ತಾ ಇರುವಂತಹ ಒಂದು ಸಂಘಟನೆ ಆಗಿದೆ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್. ನಮಗೆಲ್ಲರಿಗೂ ಕೂಡ ತಿಳಿದಿದೆ, ಸಮಾಜದಲ್ಲಿ ಹಲವಾರು ಬದಲಾವಣೆಗಳು, ಎಲ್ಲ ರೀತಿಯಾದಂತಹ ಕುಂದುಕೊರತೆಗಳು, ಎಲ್ಲ ರೀತಿಯಾದಂತಹ ಅನ್ಯಾಯಗಳನ್ನು ತಡೆದು ನಿಂತಹ ಯುವ ಸಮೂಹವಾಗಿದೆ ವಿದ್ಯಾರ್ಥಿ ಯುವಕರು ಅನ್ನುವಂತಹದ್ದು. ಎಲ್ಲ ಕಾಲಘಟ್ಟದಲ್ಲೂ ಕೂಡ ವಿದ್ಯಾರ್ಥಿ ಸಮೂಹವು ಅದರ ಬದಲಾವಣೆಗಾಗಿ, ಸಮಾಜದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಾಗಿ ನಿರಂತರವಾಗಿ ಪ್ರಯತ್ನಿಸುತ್ತಾ ಇರುವಂತಹದ್ದು ನಮಗೆ ಇತಿಹಾಸದ ಪುಟಗಳಲ್ಲಿ ಕಾಣಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿಯೇ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು, ರಕ್ತದಾನ ಅನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಈ ಮಸೀದಿಯಲ್ಲಿ ಒಟ್ಟು ಸೇರಿದ್ದೇವೆ. ರಕ್ತದಾನ ಶಿಬಿರ ಅನ್ನುವಂತಹದ್ದು ಅದೊಂದು ವಿಶೇಷವಾದಂತಹ ದಾನವಾಗಿದೆ. ಪವಿತ್ರ ಕುರ್ಆನ್ ವಚನದಲ್ಲಿ ನಾವು ಈಗಾಗಲೇ ಅಧ್ಯಯನವನ್ನು ಕೇಳಿದೆವು. ಒಂದು ಮನುಷ್ಯನ ಜೀವವನ್ನು ತೆಗೆದರೆ ಅದು ಸಕಲ ಮಾನವನ ಜೀವವನ್ನು ತೆಗೆದಂತೆ. ಒಬ್ಬ ವ್ಯಕ್ತಿಗೆ ನೀವು ಜೀವದಾನ ಮಾಡಿದರೆ ಸಕಲ ಮಾನವರಿಗೆ ಜೀವದಾನ ಮಾಡಿದಂತೆ ಅನ್ನುವಂತಹ ಪವಿತ್ರ ಕುರ್ಆನ್ನ ವಚನವನ್ನು ನಾವು ಆಲಿಸಿದೆವು. ಖಂಡಿತವಾಗಿಯೂ ಆ ವ್ಯಕ್ತಿಗಳ ಸಾಲಿನಲ್ಲಿ ನಾವೆಲ್ಲರೂ ಕೂಡ ಸೇರಬೇಕಾಗಿದೆ. ಸಮಾಜವು ತಿಳಿಸಿಕೊಡುತ್ತದೆ, ಸೈನ್ಸ್ ನಮಗೆ ತಿಳಿದುಕೊಡುವಂತಹದ್ದು ಹಲವಾರು ರೀತಿಯಾದಂತಹ ಬದಲಾವಣೆಗಳು ಸಮಾಜವು ನಮಗೆ ತಿಳಿಸಿಕೊಡುತ್ತದೆ. ಯಾವ ರೀತಿಯಾಗಿ ಆಗಿದೆ ಅಂದರೆ, ವಿಜ್ಞಾನದಲ್ಲಿ ಹಲವಾರು ಬದಲಾವಣೆಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ವಿಜ್ಞಾನವು ಯಾವ ರೀತಿ ಬೆಳೆದು ನಿಂತಿದೆ ಅಂದರೆ, ಮನುಷ್ಯನು ಆಕಾಶದಲ್ಲಿ ಹಾರಲು ಕೂಡ ಸಾಧ್ಯವಾಗುವಂತಹ, ಭೂಮಿಯ ಒಳಗೆ ಹೋಗಿ ಅದರೊಳಗಿರುವಂತಹ ಎಲ್ಲವನ್ನು ನೋಡುವಂತಹ, ಅದೇ ರೀತಿ ಸಮುದ್ರದ ಆಳದಲ್ಲಿ ಹೋಗಿ ಈಜಾಡುವಂತಹ ಮನುಷ್ಯ ಸಮೂಹವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅಷ್ಟರ ಮಟ್ಟಿಗೆ ವಿಜ್ಞಾನವು ಬೆಳೆದು ನಿಂತಿದೆ. ಅದೇ ರೀತಿಯಲ್ಲಿ ವೈದ್ಯಕೀಯವು ಕೂಡ ಬೆಳೆದು ನಿಂತಿರುವಂತಹದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಯಾವ ರೀತಿ ಅಂದರೆ, ಮಾನವನ ಎಲ್ಲ ಅಂಗಾಂಗಗಳನ್ನು ಸ್ವತಃ ಸೃಷ್ಟಿ ಮಾಡಿ ಉಂಟು ಮಾಡಿ ಬದಲಾವಣೆಯನ್ನು ಅವನಿಗೆ ಚಲನವಲನವನ್ನು ನೀಡುವಂತಹ ಸೈನ್ಸ್ ಅಥವಾ ವೈದ್ಯಕೀಯವು ಬೆಳೆದು ನಿಂತಿರುವುದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆದರೆ ನಾವು ನೀಡುತ್ತಿರುವಂತಹ ಈ ರಕ್ತ ಒಂದು ಹನಿಯು ಕೂಡ ಒಬ್ಬ ಮಾನವನಿಗೆ ನಿರ್ಮಿಸಲು ಸಾಧ್ಯವಿಲ್ಲದಂತಹದ್ದಾಗಿದೆ. ಖಂಡಿತವಾಗಿಯೂ ಇದು ಅಲ್ಲಾಹನ ಅನುಗ್ರಹವಾಗಿದೆ, ಔದಾರ್ಯವಾಗಿದೆ. ಆ ರೀತಿಯಲ್ಲಿ ನಿಂತುಕೊಂಡು ಆ ರೀತಿಯಲ್ಲಿ ಪ್ರತಿಯೊಬ್ಬನು ಕೂಡ ರಕ್ತದಾನ ಮಾಡುವಂತಹದ್ದು ಅತಿ ಅಮೂಲ್ಯವಾಗಿದೆ ಎಂದು ನಾವೆಲ್ಲರೂ ಕೂಡ ತಿಳಿದಿರಬೇಕು. ಖಂಡಿತವಾಗಿಯೂ ಈ ಒಂದು ರಕ್ತದಾನ ಶಿಬಿರವು ಇದು ಕೇವಲ ಒಂದು ಸಮಾಜಕ್ಕೆ ಮಾದರಿ ತೋರಿಸುವಂತಹ, ಒಂದು ಸಮಾಜದಲ್ಲಿ ಬದಲಾವಣೆ ಉಂಟು ಮಾಡುವಂತಹ ಅಥವಾ ಸಮಾಜದಲ್ಲಿರುವಂತಹ ಅನ್ಯಾಯಗಳನ್ನು ನೀಗಿಸುವಂತಹ ಆ ರೀತಿಯಾದಂತಹ ಪ್ರಯತ್ನಗಳು ಖಂಡಿತವಾಗಿಯೂ ನಾವು ಮಾಡಬೇಕಾಗಿದೆ. ಖಂಡಿತವಾಗಿಯೂ ಈ ರೀತಿಯಾದಂತಹ ಬದಲಾವಣೆಗಳು ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಮಸೀದಿಯಲ್ಲಿ ಆಯೋಜಿಸಿರುವಂಥದ್ದು ಇದೊಂದು ವಿಶೇಷವಾದಂತಹ ಆಯೋಜನೆ ಆಗಿದೆ. ನಮಗೆ ಈ ಕಾರ್ಯಕ್ರಮವನ್ನು ಯಾವುದಾದರೂ ಒಂದು ಆಡಿಟೋರಿಯಂನಲ್ಲೋ ಅಥವಾ ಇನ್ನು ಯಾವುದಾದರೂ ಒಂದು ವಿಶೇಷವಾದಂತಹ ಹಾಲ್ನಲ್ಲಿ ನಮಗೆ ಇದನ್ನು ಇಡಬಹುದಾಗಿ ಆಗಿತ್ತು. ಆದರೆ ಈ ಅಲ್ಲಾಹನ ಭವನದಲ್ಲಿ ಅಲ್ಲಾಹನನ್ನು ಆರಾಧಿಸುವಂತಹ, ಅಲ್ಲಾಹನನ್ನು ನೆನಪಿಸುವಂತಹ ಈ ಭವನದಲ್ಲಿ ಇಡಲಿರುವಂತಹ ವಿಶೇಷವಾದಂತಹ ಕಾರಣ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟದಲ್ಲಿ ಮಸೀದಿಯು ಕೇವಲ ಆರಾಧನೆಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಅಲ್ಲಿ ನಿರಾಶ್ರಿತರಿಗೆ ಆಶ್ರಯವನ್ನು ನೀಡುವಂತಹ ಒಂದು ಆಶ್ರಯಾಲಯವಾಗಿತ್ತು. ಅದೇ ರೀತಿ ವೈದ್ಯಕೀಯ ಶಿಬಿರವನ್ನು ವೈದ್ಯಕೀಯವಾಗಿ ಅವರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡುವಂತಹ ವೈದ್ಯಕೀಯ ಆಲಯ ಕೂಡ ಅದಾಗಿತ್ತು. ಅದೇ ರೀತಿ
ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿಗಳಿಗೆ ನ್ಯಾಯವನ್ನು ಒದಗಿಸಿಕೊಡುವಂತಹ ನ್ಯಾಯಾಲಯವಾಗಿತ್ತು ಈ ಮಸೀದಿ ಅನ್ನುವಂಥದ್ದು. ಪವಿತ್ರ ಕುರ್ಆನ್ನ ವಚನದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಾಹನು ಈ ಭೂಮಿಯ ಮೇಲೆ ಪ್ರಥಮವಾಗಿ ಅವತೀರ್ಣಗೊಳಿಸಿದಂತಹ ಭವನವಾಗಿದೆ ಕಅಬಾಲಯ ಅನ್ನುವಂತಹದ್ದು. ಅದು ಸಕಲ ಮಾನವರಿಗಾಗಿ ಅಲ್ಲಾಹನು ನಿರ್ಮಿಸಿದ್ದಾನೆ. ಮಸೀದಿ ಅನ್ನುವಂಥದ್ದು ಕೇವಲ ಮುಸಲ್ಮಾನರಿಗಿರುವಂತಹ ಒಂದು ಭವನವಲ್ಲ, ಬದಲಾಗಿ ಸಮಾಜದಲ್ಲಿರುವಂತಹ ಎಲ್ಲರಿಗೂ ಅನ್ಯಾಯಕ್ಕೆ ಒಳಗಾದಂತಹ, ಅದೇ ರೀತಿ ಅನೀತಿಗೆ ಒಳಗಾದಂತಹ ಅಥವಾ ನಿರ್ಗತಿಗೆ ಒಳಗಾದಂತಹ ವ್ಯಕ್ತಿಗಳಿಗೆ ಅವರಿಗೆ ಆಶ್ರಯವನ್ನು ನೀಡುವಂತಹ ಒಂದು ಭವನವಾಗಿದೆ ಮಸೀದಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಮಸೀದಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮಗೆ ಗೊತ್ತಿದೆ, ಸಮಾಜದಲ್ಲಿ ಆಗುತ್ತಿರುವಂತಹ ಅನ್ಯಾಯಗಳು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ರಕ್ತವು ಹರಿಯುವಂತಹ ಕಾಲಘಟ್ಟದಲ್ಲಿ ಅಂತಹ ಸನ್ನಿವೇಶಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ. ಬದಲಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಅದನ್ನೆಲ್ಲವನ್ನು ಕೂಡ ಮನನ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಸಮಾಜದಲ್ಲಿ ನಾವು ರಕ್ತವನ್ನು ಹರಿಸುವವರಾಗದೆ ಬದಲಾಗಿ ರಕ್ತವನ್ನು ನೀಡಿ ಸಮಾಜವನ್ನು ಬದಲಾಯಿಸುವಂತಹ, ಸಮಾಜಕ್ಕೆ ಮಾದರಿಯಾಗುವಂತಹ, ಸಮಾಜಕ್ಕೆ ಪ್ರಯೋಜನವಾಗುವಂತಹ ಯುವ ಸಮೂಹವಾಗಿ ನಾವು ಮಾರ್ಪಡಬೇಕು ಅನ್ನುವಂತಹ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗಿಯೂ ಇಲ್ಲಿ ಆಯೋಜಿಸಲಾಗಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿ. ಯಾವೊಂದು ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಾಗಿತ್ತು ಅದರ ಸಂಪೂರ್ಣವಾದಂತಹ ಪ್ರಯೋಜನವು ಮತ್ತು ಸಂಪೂರ್ಣವಾದಂತಹ ವಿಜಯವನ್ನು ಕೂಡ ಅಲ್ಲಾಹನು ಈ ಕಾರ್ಯಕ್ರಮಕ್ಕೆ ನೀಡಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳು, ದೇವರೊಬ್ಬನೇ, ನಾಮ ಹಲವು. ನಾವೆಲ್ಲ ಪೂಜಿಸುವ ರೀತಿ ಬೇರೆ ಬೇರೆ ಆದ ಕಾರಣ ಅತ್ಯಂತ ಪವಿತ್ರವೂ ಅತ್ಯುತ್ತಮವಾದ ಕಾರ್ಯಕ್ರಮವೂ ಆದಂತಹ ಈ ರಕ್ತದಾನ ಶಿಬಿರವನ್ನು ದೇವರ ಹೆಸರಿನಲ್ಲಿ ಅತ್ಯಂತ ಪ್ರೀತಿ ಹಾಗೂ ಗೌರವದಿಂದ ಉದ್ಘಾಟಿಸ್ತಾ ಇದ್ದೇವೆ. ಬಹುಶಃ ಈ ಮಸೀದಿಯಲ್ಲಿ ಇದು ನನ್ನ 2ನೇ ಕಾರ್ಯಕ್ರಮ, ಅದು ಕೂಡ ರಕ್ತದಾನ ಶಿಬಿರ. ಇದು ಒಂದು ನಮ್ಮ ಸರ್ವ ಧರ್ಮೀಯರಿಗೂ ಕೂಡ ಅನುಕರಣೆ ಮಾಡಲೇಬೇಕಾದಂತಹ, ಆದರ್ಶವನ್ನು ಪಾಲಿಸಲೇಬೇಕಾದಂಥ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಇಂತಹ ಕಾರ್ಯಕ್ರಮಗಳು ಕೇವಲ ಮಸೀದಿಯಲ್ಲಿ ಮಾತ್ರವಲ್ಲದೆ ದೇವಸ್ಥಾನಗಳಲ್ಲಿ, ಇಗರ್ಜಿಗಳಲ್ಲಿ ಆದಾಗ ಇಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಅರ್ಥ ಸಿಗ್ತದೆ. ಕೇವಲ ಭಕ್ತಿ ಶ್ರದ್ಧೆ ನಮಗೆಲ್ಲ ಬೇಕು, ಆದರೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮಗೆ ಬೇಕಾದುದು ಮಾನವೀಯತೆ. ಮಾನವೀಯತೆಗಿಂತ ಮೇಲೆ ಬೇರೆ ಏನೂ ಇಲ್ಲ. ಈಗ ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಈಗಾಗಲೇ ಸಾಲಿಡಾರಿಟಿ ಅವರು ಪ್ರಸ್ತಾವನೆಯಲ್ಲಿ ಅನೇಕ ಮಾತುಗಳನ್ನು ಹೇಳಿದ್ದಾರೆ. ನಮಗೆ ಎಲ್ಲವೂ ಸಾಧ್ಯವಾಗ್ತಾ ಇದೆ, ಆದರೆ ರಕ್ತವನ್ನು ಇದುವರೆಗೆ ಯಾರು ಕಂಡುಹಿಡಿದಿಲ್ಲ, ಇನ್ನು ಕೂಡ ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ರಕ್ತ ಕೇವಲ ಒಬ್ಬ ಮಾನವನಿಂದ ಮಾನವನಿಗೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಲ್ಲದೆ ಅನೇಕ ದಾನಗಳಿವೆ. ಬಹುಶಃ ಎಲ್ಲ ದಾನಕ್ಕಿಂತಲೂ ಮಿಗಿಲಾದುದು ರಕ್ತದಾನ. ಯಾಕೆಂದರೆ ನಾವು ದಾನವನ್ನು ಮಾಡಲಿಕ್ಕೂ ದಾನವನ್ನು ತಗೊಳ್ಳಿಕ್ಕೂ ಜೀವಂತವಾಗಿರಬೇಕು. ಆದರೆ ಒಬ್ಬ ಮನುಷ್ಯನ ಜೀವವನ್ನು ಉಳಿಸುವಂತಹದ್ದು ರಕ್ತ. ಬಹುಶಃ ಈ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ. ಬಹಳಷ್ಟು ಖೇದಕರ ಸಂಗತಿ ಎಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ 40% ಮಾತ್ರ ಈ ರಕ್ತವನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಕೂಡ ರಕ್ತದ ಕೊರತೆ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಸಂಘ ಸಂಸ್ಥೆಗಳು, ಮೆಡಿಕಲ್ ಕಾಲೇಜುಗಳು ಇರುವುದರಿಂದ ಆಗಾಗ್ಗೆ ರಕ್ತದಾನಗಳು ಆಗುತ್ತಿರುವುದರಿಂದ ಸಾಧಾರಣ ಈ ರಕ್ತದ ಪೂರೈಕೆ ನಮಗೆ ಒಂದು ಸರಾಸರಿಯಾಗಿ ಸರಿದೂಗ್ತಾ ಇದೆ.
ರಕ್ತದಾನ ಮಾಡುವುದರಿಂದ ಕೇವಲ ಒಬ್ಬನ ಜೀವವನ್ನು ಉಳಿಸುವುದು ಮಾತ್ರವಲ್ಲ, ನಮಗೂ ಅನೇಕ ಪ್ರಯೋಜನಗಳಿವೆ. 15ರಿಂದ 65 ವರ್ಷದವರೆಗಿನ ಯಾರೂ ಕೂಡ ರಕ್ತದಾನ ಮಾಡಬಹುದು. ನಾವು ಆಗಾಗ ರಕ್ತದಾನ ಮಾಡುತ್ತಿರುವುದರಿಂದ ನಮ್ಮ ದೇಹದ ಆರೋಗ್ಯವು ಸುಧಾರಿಸುತ್ತದೆ. ಸುಮಾರು 80%ನಷ್ಟು ನಮ್ಮ ಹಾರ್ಟ್ ಅಟ್ಯಾಕ್ ಅನ್ನು ಇದರಿಂದ ತಪ್ಪಿಸಬಹುದಂತ ವೈದ್ಯಕೀಯ ವಲಯಗಳು ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಈ ಪ್ರದೇಶದಲ್ಲಿ ಇನ್ನಷ್ಟು ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಬೇರೆ ರಾಜ್ಯ ರಾಷ್ಟ್ರಕ್ಕೂ ಇದರ ಒಂದು ಔಚಿತ್ಯ ಹಾಗೂ ಅವಶ್ಯಕತೆಯನ್ನು ನಾವು ತಿಳಿಸಿ ಹೇಳುವಂತ ಹೋಗೋಣ. ಅದಲ್ಲದೆ ಇವತ್ತು ಇಲ್ಲಿ ಒಂದು 5 ಸಂಸ್ಥೆಗಳು ಕೇವಲ ಸಮಾಜ ಸೇವೆಯನ್ನು ಮಾತ್ರವಲ್ಲದೆ ಸೌಹಾರ್ದದ ಸೇವೆಯನ್ನು ಈ ಪ್ರದೇಶದಲ್ಲಿ ಒದಗಿಸ್ತಾ ಇದೆ. ತಮ್ಮಿಂದ ಇನ್ನಷ್ಟು ಸಮಾಜಕ್ಕೆ ಉಳಿತಾಗಲಿ, ನಾವೆಲ್ಲ ಸೋದರರಂತೆ ಈ ನಾಡಿನಲ್ಲಿ ಅತ್ಯಂತ ಸೌಹಾರ್ದಪೂರ್ಣ ಜೀವನವನ್ನು ನಡೆಸುವ, ಸಾಮರಸ್ಯದ ಜೀವನವನ್ನು ನಡೆಸುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಬಹುಶಃ ನಿಮಗೆಲ್ಲ ಗೊತ್ತಿದೆ, ಪ್ರವಾಸಕ್ಕೆಂದು ಹೋದವರು ಹಿಂದಿರುಗಿ ಬರಲಿಲ್ಲ, ವಿಜಯೋತ್ಸವಕ್ಕೆ ಹೋದವರು ಹಿಂದಿರುಗಿ ಬರಲಿಲ್ಲ, ವಿಮಾನದಲ್ಲಿ ವಿಮಾನಯಾನ ಮಾಡುವವರು ಹಿಂದಿರುಗಿ ಬರಲಿಲ್ಲ. ಯಾವುದೇ ಪರಿಚಯ ಇಲ್ಲದೆ ಊಟ ಮಾಡಲಿಕ್ಕೆ ಕುಳಿತಂತ ವ್ಯಕ್ತಿ ಕೂಡ ದುರಂತ ಅಪಘಾತಕ್ಕೆ ಈಡಾಗಿದ್ದಾರೆ. ಆದ್ದರಿಂದ ಭಗವಂತ ನಮಗೆ ಏನು ಆಯುಷ್ಯ ಕೊಟ್ಟಿದ್ದಾನೆಂದು ನಮಗೆ ಯಾರಿಗೂ ತಿಳಿದಿಲ್ಲ. ಇದ್ದಷ್ಟು ಕಾಲ ನಮ್ಮಿಂದಾದಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವ, ನಮ್ಮಿಂದಾಗಿ ಅಟ್ಲೀಸ್ಟ್ ಒಂದು ನಮ್ಮ ಸುತ್ತಮುತ್ತಲಿನ 25 ಮನೆಯವರಾದರೂ ನಮ್ಮಿಂದಾಗಿ ಖುಷಿಯಲ್ಲಿರುವಂತಹ ಸನ್ನಿವೇಶಗಳನ್ನು ನಾವು ಸೃಷ್ಟಿಸೋಣ ಎಂದು ಹೇಳುತ್ತಾ, ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ನನ್ನ ಬಹಳ ಆತ್ಮೀಯರು, ಸೋದರ ಸಮಾನರಾದಂಥ ಮೊಹಮ್ಮದ್ ಕುಂಜವರಿದ್ದಾರೆ, ವಿದ್ಯಾಧರ್ ಶೆಟ್ಟರಿದ್ದಾರೆ, ಎಚ್ ರೆಹಮಾನ್ ಇದ್ದಾರೆ, ಎಲ್ಲ ಬಂಧುಗಳಿದ್ದಾರೆ. ನಾವೆಲ್ಲ ಸೇರಿಕೊಂಡು ಇನ್ನಷ್ಟು ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಈ ಒಂದು ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಆದಂತಹ ರಕ್ತದಾನದ ಶಿಬಿರವನ್ನು ನನ್ನಲ್ಲಿ ಉದ್ಘಾಟನೆ ಮಾಡಿದ್ದು ಇದು ನನ್ನ ಸಂಸ್ಥೆಯಾದಂತಹ ಸದ್ಭಾವನಾ ವೇದಿಕೆಗೆ ಸಂದಂತಹ ಗೌರವ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಮುಂದೆಯೂ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವಲ್ಲಿ ಖಂಡಿತವಾಗಿಯೂ ನಮ್ಮಿಂದಾದ ಸಹಾಯ ಸಹಕಾರಗಳನ್ನು ಕೊಡುತ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ದೇವರು ನಮ್ಮೆಲ್ಲರನ್ನು ಒಳ್ಳೆಯ ವೇದಿಕೆಯಲ್ಲಿರುವಂತಹ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು, ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ಪ್ರಸಾದ್ ರೈ ಕಲ್ಲಿಮಾರ್ರವರೇ, ಜನಾಬ್ ಮೊಹಮ್ಮದ್ ಕುಂಜಿಯವರೇ ಹಾಗೂ ಎಲ್ಲ ಆತ್ಮೀಯ ಬಂಧುಗಳು, ಎದುರಿರುವವರು ಸಹ ಎಲ್ಲ ಆತ್ಮೀಯರು ಬಂಧುಗಳು ಅಂತ ಹೇಳಿಕೊಳ್ಳುತ್ತಾ, ಸೌಹಾರ್ದ ಕಾರ್ಯಕ್ರಮಗಳನ್ನು ಸದ್ಭಾವನಾ ವೇದಿಕೆ, ಹೊಸಕುರಲ್ ಬಳಗ, ಜಮಾತೆ ಇಸ್ಲಾಮಿ ಹಿಂದ್ ಮತ್ತು ಕೆಲವು ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಸೇರಿಕೊಂಡು ನಾವು ಆಗಾಗ ಮಾಡ್ತಾ ಇರ್ತೇವೆ. ಆಗಾಗ ಅಂತ ಹೇಳಿದರೆ ಆ ಕಾಲಕ್ಕೆ ಸಂದರ್ಭೋಚಿತವಾಗಿ ಮಾಡ್ತಾ ಇರ್ತೇವೆ. ಇವತ್ತೊಂದು ಸೌಹಾರ್ದ ರಕ್ತದಾನ ಶಿಬಿರದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೇವೆ. ನಾನು ಕೂತಾಗ ನನಗೆ ಅನಿಸಿದ್ದು, ನಾವೊಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದಾಗ ನಾವೊಂದಷ್ಟು ಮಂದಿಯನ್ನು ಕರೀತೇವೆ, ಆದರೆ ಬರುವವರು ಬಹಳ ಕಡಿಮೆ. ಇದು ಪ್ರತಿ ಕಾರ್ಯಕ್ರಮದಲ್ಲೂ ನಾವು ನೋಡುವಂತಹ ವಿಷಯ. ಅದೇ ಒಂದು ಸಣ್ಣ ಅಘಟಿತ ಕಾರ್ಯಕ್ರಮಗಳು, ಒಂದು ಕಲ್ಲು ಯಾರಾದರೂ ಅಲ್ಲಿ ಬಿಸಾಡಿದವ ಯಾರು ಅಂತ ಗೊತ್ತಿರುವುದಿಲ್ಲ, ಯಾಕೆ ಬಿಸಾಡಿದ್ದಾನಂತ ಗೊತ್ತಿರುವುದಿಲ್ಲ. ಆದರೆ ಅಲ್ಲಿ ಸೇರುವ ಜನ ಎಷ್ಟು ಬೇಕು ನಾವು ನೋಡಿದರೆ ಸಾಕು, ಅಷ್ಟು ಜನ ಅಲ್ಲಿ ಸೇರ್ತಾರೆ. ಅವರನ್ನು ಯಾರು ಕರೆದ್ರು, ಯಾರು ಕರೀಬೇಕು, ಯಾರು ಕರೀಬೇಕಾಗಿಲ್ಲ, ಯಾಕಾಗಿ ಬರ್ತಾರಂತ ಗೊತ್ತಿಲ್ಲ. ಅಂತಹದಕ್ಕೆ ಸೇರುವಂತಹ ಜನಗಳನ್ನು ನೋಡಿದಾಗ ಈ ರೀತಿಯ ಜನಗಳು ಇದ್ದಾರ ಎನ್ನುವಂತಹ ಒಂದು ಮನೋಭಾವ ನಾವೆಲ್ಲ ಭಾವಿಸುವುದು ಹೇಗೆ? ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು. ಆದರೆ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಯಾರಿಗೆ ಒಳ್ಳೆಯದಾಗುವುದು? ನಾವು ಕೆಲವೇ ಸೀಮಿತ ಮಂದಿಗಳು ಮಾತ್ರ ಅಲ್ಲಿ ಪ್ರತಿ ಸಲ ಸೇರುವುದು, ಆ ಸೀಮಿತ ಮಂದಿಗಳಿಗೆ ಮಾತ್ರ ಒಳ್ಳೆಯದಾಗಬೇಕಾ?
ಹಾಗಿದ್ರೆ ಸಮಾಜ ಅಂದರೆ ಯಾರು? ಆಲೋಚನೆ ಮಾಡುವಾಗ ಸಮಾಜದ ನಾನೂ ಒಂದು ಭಾಗ. ನಾನು ಸರಿಯಾಗಿದ್ದರೆ, ನಾನು ಒಳ್ಳೆಯವನಾಗಿದ್ದರೆ, ನನ್ನ ನೆರೆಕೆರೆಯಲ್ಲಿ ನಾನು ಒಳ್ಳೆಯ ರೀತಿಯಲ್ಲಿ ಇದ್ದರೆ, ಒಂದು 10 ಮಂದಿ ನಾವು ಕರೆದಾಗ ಸೇರುವವರಿದ್ದರೆ ಅದುವೇ ಒಂದು ಒಳ್ಳೆಯ ಮನೋಭಾವ ಅಂತ ನಾನು ತಿಳ್ಕೊಂಡದ್ದು. ಯಾಕೆಂತ ಹೇಳಿದರೆ ನಮ್ಮ ಆಶೆಗಳು, ನಮ್ಮ ಪ್ರಯತ್ನಗಳು ಅದು ತುಂಬ ಎತ್ತರದಲ್ಲಿವೆ, ಆಕಾಶಕ್ಕಿಂತಲೂ ಎತ್ತರದಲ್ಲಿವೆ. ಅದನ್ನೆಲ್ಲವನ್ನು ಸಾಧ್ಯ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟನ್ನು ನಾವು ಮಾಡ್ತಾ ಇದ್ದೇವೆ, ಮಾಡಬೇಕು, ಮಾಡುವುದು ನಮ್ಮ ಕರ್ತವ್ಯ ಅಂತ ತಿಳಿದುಕೊಂಡು ಇವತ್ತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಸದ್ಭಾವನಾ ವೇದಿಕೆ, ಹೊಸಕುರಲ್ ಬಳಗ ಮತ್ತು ಇನ್ನಿತರ ಸಂಸ್ಥೆಗಳು ಸೇರಿಕೊಂಡು ಬ್ಲಡ್ ಹೆಲ್ತ್ ಕೇರ್ನವರಿದ್ದಾರೆ, ಅವರೊಟ್ಟಿಗೆ ನಾವು ಕೂಡ ಕಾರ್ಯಕ್ರಮ ಮಾಡಿದ್ದೇವೆ. ಆ ಸಂದರ್ಭದಲ್ಲೂ ಅಷ್ಟೇ ಜನ ಸೀಮಿತ ಸಂಖ್ಯೆಯಲ್ಲಿ. ಅದರಲ್ಲೂ ನಾನು ತುಂಬ ಮಂದಿಗೆ ಸಂದೇಶವನ್ನು ನಿನ್ನೆ ಕಳುಹಿಸಿದ್ದೇನೆ. ನಿನ್ನೆ ಮೊನ್ನೆ ನನ್ನ ಗ್ರೂಪಲ್ಲಿರುವಂತಹ, ನನ್ನ ಒಡನಾಡದಲ್ಲಿರುವಂತಹ ಸಂಸ್ಥೆಗಳಿಗೆ ಕಳಿಸಿದ್ದೇನೆ. ಅದರೊಟ್ಟಿಗೆ ಸಂದೇಶವನ್ನು ಕಳುಹಿಸಿದ್ದೇನೆ. ಕೆಲವು ಮಂದಿಗೆ ಫೋನ್ ಮಾಡಿದ್ದೇನೆ. ಆದರೆ ನಮ್ಮ ದೌರ್ಭಾಗ್ಯ ಅಂತ ಹೇಳಿದರೆ ನನ್ನ ಒಟ್ಟಿಗೆ ಇರುವವರೆಲ್ಲರೂ 50-60 ಕಳೆದವರು. ಅವರು ಯಾರು ರಕ್ತದಾನ ಕೊಡಲಿಕ್ಕೆ ಅರ್ಹರೇ ಅಲ್ಲದ ರೀತಿಯಲ್ಲಿ. ಈಗ ನಾನೊಂದು 40-45 ವರ್ಷಗಳವರೆಗೆ ವರ್ಷಕ್ಕೆ 2 ಬಾರಿ 3 ಬಾರಿ ಅಗತ್ಯದ ಸಂದರ್ಭದಲ್ಲಿ ನನಗೆ ಈಗಲೂ ನೆನಪಿದೆ. 15 ದಿನದಲ್ಲಿ ನಾನು 2 ಸಲ ರಕ್ತ ಕೊಟ್ಟ ನೆನಪಿದೆ ನನಗೆ. ಆದರೆ ಈಗ ನಾವೆಲ್ಲರೂ ರಕ್ತ ಕೊಡಲಿಕ್ಕೆ ಅರ್ಹರಲ್ಲ. ಅದಕ್ಕೆ ಅಂದರೆ ಅದರದ್ದೇ ಆದಂತಹ ಒಂದು ಮಾನದಂಡಗಳಿವೆ. ನನ್ನೊಟ್ಟಿಗೆ ಇರುವಂತಹ, ನಾನು ಕರೆಯುವಂತಹವರೆಲ್ಲರೂ ಅದೇ ರೀತಿಯಲ್ಲಿ. ಆದರೆ ವಿದ್ಯಾರ್ಥಿ ದೆಸೆಯಲ್ಲೋ ಯುವಕರು ಯಾರಿಗೂ ಪುರ್ಸೋತಿಲ್ಲ ಅಂತ ಹೇಳಿದರೆ, ಅವರಿಗೆ ಕೆಲಸ ಏನು ಅಂತ ಕೇಳಿದರೆ ಕೆಲಸವೂ ಇಲ್ಲ, ಪುರ್ಸೋತು ಇರುವುದಿಲ್ಲ, ಅವರು ಇಂತಹದಕ್ಕೆ ಬರುವುದು ಕಡಿಮೆ. ಆ ರೀತಿಯಾಗಿ ನಾವು ನಮ್ಮ ಪ್ರಯತ್ನವನ್ನು ಮಾಡುವ. ಈಗಲೇ ಹೇಳಿದಾಗ ರಕ್ತದ ಕೊರತೆ ಬಹಳ ಇದೆ. ಅದು ಕೂಡ ಕೊರೋನಾದ ನಂತರ ರಕ್ತವನ್ನು ಕೊಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳು. ರಕ್ತ ಕೊಡಲಿಕ್ಕೆ ಆಸಕ್ತಿ ಇಲ್ಲದೆ ಅಂತಲ್ಲ, ಅದು ಕೆಲವು ಸಲ ರಕ್ತ ಕೊಟ್ಟವರಿಗೂ ಅಲ್ಲಿ ಅಗತ್ಯಕ್ಕೆ ರಕ್ತ ಬೇಕಂತ ಹೇಳುವಾಗ ಅವರು ಮಾಡುವಂತಹ ತೊಂದರೆಗಳಿಂದಾಗಿಯೂ ಕೂಡ ಕೆಲವೊಂದು ಸಂಘಟನೆಗಳು ರಕ್ತದಾನ ಮಾಡುವಂತಹದ್ದನ್ನು ಈಗ ನಿಲ್ಲಿಸಿಬಿಟ್ಟಿವೆ. ಯಾಕೆಂತ ಹೇಳಿದರೆ ಅಗತ್ಯಕ್ಕೆ ಕೇಳಿದರೆ ಅಲ್ಲಿ ರಕ್ತ ಇರುವುದಿಲ್ಲ. ಅದರ ಬಗ್ಗೆ ವೈದ್ಯರಿಗೆ ಗೊತ್ತಿದೆ. ಈಗ ಏನಾಗ್ತದೆ, ಅಗತ್ಯಕ್ಕೆ ರಕ್ತ ಬೇಕಿದ್ರೆ ಯಾರನ್ನಾದರೂ ಕರೆದ್ರೆ ಅವರು ಹೋಗಿ ರಕ್ತ ಕೊಟ್ಟರಲ್ಲಿ ಬದಲಿಗೆ ರಕ್ತದ ವ್ಯವಸ್ಥೆ ಆಗ್ತದೆ. ಹೊರತು ರಕ್ತದ ಬ್ಯಾಂಕ್ಗಳಿಗೆ ರಕ್ತ ಕೊಡುವಂತಹ ಈ ಒಂದು ಕೆಲವು ತೊಂದರೆಗಳಿಂದ ಕಡಿಮೆ ಆಗಿದೆ. ಅಂತೂ ರಕ್ತದ ಕೊರತೆ ಇದೆ. ಅದನ್ನು ಸರಿಪಡಿಸುವಂತಹ ರಕ್ತದಾನದ ಬಗ್ಗೆ ಹೇಳುವುದಿದ್ರೆ ತುಂಬ ಹೇಳ್ಬೋದು, ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಅಂತೂ ಜೀವ ಉಳಿಸುವಂತಹ ಒಳ್ಳೆಯ ದಾನಗಳಲ್ಲಿ, ಶ್ರೇಷ್ಠ ದಾನಗಳಲ್ಲಿ ರಕ್ತದಾನವು ಒಂದು ಅಂತ ಹೇಳಿಕೊಳ್ತಾ, ಈ ಒಂದು ರಕ್ತದಾನದಲ್ಲಿ ನಮಗೆ ರಕ್ತ ಕೊಡಲಿಕ್ಕೆ ಆಗದಿದ್ದರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಒಳ್ಳೆಯ ಅವಕಾಶವಾದರೂ ಸಿಕ್ಕಿದೆ. ಈ ಸಂದೇಶವನ್ನು 10 ಜನರಿಗಾದರೂ ತಿಳಿಸುವಂತಹ ಒಂದು ಒಳ್ಳೆಯ ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನಂತ ಹೇಳಿಕೊಳ್ಳುತ್ತಾ, ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ, ರಕ್ತದಾನ ಮಾಡುವಂತಹ ಮನೋಸ್ಥಿತಿ ಯುವಕರಲ್ಲಿ ಹೆಚ್ಚಾಗಿ ಬೆಳೆಯಲಿ. ರಕ್ತದಾನದ ಆ ಒಂದು ಉಪಕಾರ ಎಲ್ಲರಿಗೂ ತಿಳಿಯುವಂತಾಗಲಿ. ರಕ್ತದಾನದ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆ ಸಕಾಲದಲ್ಲಿ ರಕ್ತ ದೊರೆಯುವಂತಾಗಲಿ ಅಂತ ಹೇಳಿಕೊಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂತಹ ಎಲ್ಲರಿಗೂ ಶುಭಾಶಯವನ್ನು, ವಂದನೆಗಳನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಉಸ್ತಾದುಗಳೇ ಹಾಗೂ ಇನ್ನಿತರ ಗಣ್ಯರೇ, ಮುಂಬೈಯಲ್ಲಿರುವಂತಹ ಮಹನೀಯರೇ, ಎಲ್ಲರಿಗೂ ಅಸ್ಸಲಾಮು ಅಲೈಕುಂ ಹಾಗೂ ನಮಸ್ಕಾರ. ಮಾಷಾ ಅಲ್ಲಾ, ನೋಡಲು ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ರವರು ನಮ್ಮೊಟ್ಟಿಗೆ ಸೇರಿ ಇದು 4ನೇ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಏನೆಂದರೆ ಇಂಥ ಒಂದು ಸಂದರ್ಭದಲ್ಲಿ ಅವರು ನಮಗೆ, ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡುವಂಥದ್ದು ನಮಗೆ ತುಂಬ ಸಂತೋಷ. ಅಂದರೆ ಬ್ಲಡ್ ಹೆಲ್ತ್ ಕೇರ್ ಆಗಲಿ, ಸಾಲಿಡಾರಿಟಿ ಆಗಲಿ, ಯಾರೂ ಕೆಲಸ ಇಲ್ಲ ಅಂತ ಹೇಳಿ ಇಂಥ ಕೆಲಸ ಮಾಡೋದಲ್ಲ. ಎಲ್ಲರಿಗೂ ಅವರವರದೇ ಕೆಲಸ ಇದೆ. ಇದು ಒಂದು ಸಮಾಜಕ್ಕೆ ಒಂದು ಮಾದರಿ ಆಗಬೇಕು. ಇಂಥ ಕೆಲಸದಿಂದ ಒಂದು 4 ಜನರಿಗೆ ಉಪಕಾರ ಆಗಬೇಕಂತ ಹೇಳಿ ಅಂತ ಮಾಡುವಂಥ ಕೆಲಸ. ಅದೇ ಥರ ನಮ್ಮ ಬ್ಲಡ್ ಹೆಲ್ತ್ ಕೇರಲ್ಲಿ ಇರುವಂತಹ ಗ್ರೂಪ್ಗಳು, ಅವರು ಕಲ್ಲಡ್ಕದಿಂದ ಬಂದಿದ್ದಾರೆ, ಒಬ್ಬರು ಬಜ್ಪೆಯಿಂದ ಬಂದಿದ್ದಾರೆ, ಹಾಗೂ ಇನ್ನಿತರ ಸ್ಥಳಗಳಿಂದ ಬಂದಿದ್ದಾರೆ. ಒಂದೇ ಸ್ಥಳದ ಅವರಲ್ಲ ಈ ಕೆಲಸ ಮಾಡುವಂಥವ್ರು, ಯಾರು ಹಣ ಕೊಟ್ಟು ಮಾಡುವಂಥ ಕೆಲಸ ಕೂಡ ಅಲ್ಲ. ಅಲ್ಹಮ್ದುಲಿಲ್ಲಾ, ನಮಗೆ ಹೇಳಲು ಸಂತೋಷವಾಗ್ತಿದೆ. ನಾವು 204ನೇ ಕ್ಯಾಂಪಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಏನ ಅಲ್ಲಾಹಿನ ದಯದಿಂದ ನಾವು ಈ ಸಂಸ್ಥೆಯನ್ನು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ.
ಯಾರಿಂದ ಒಂದು ಹಣವನ್ನು ಬೇಡಿ ನಾವು ಮಾಡುವಂಥ ಕಾರ್ಯಕ್ರಮವಿಲ್ಲ. ಅದೇ ಥರ ಸಾಲಿಡಾರಿಟಿ ಕೂಡ ಅಂಥ ಕೆಲಸ ಮಾಡೋದಿಲ್ಲ. ಅವರನ್ನು ನಾನು ಅದೇ ಥರ ಜಮಾತ್ ಇಸ್ಲಾಂ ಇವರನ್ನು ತುಂಬ ಸಮಯದಿಂದ ನೋಡ್ತಾ ಇದ್ದೆ. ನಾನು ಚಿಕ್ಕಿರುವಾಗಲೇ ನಮಗೆ ಗೊತ್ತಿದೆ ಖಾದರಕರವರನ್ನು ಹಾಗೂ ಇನ್ನಿತರ ಕೆಲವು ಗಣ್ಯ ವ್ಯಕ್ತಿಗಳನ್ನು. ಅವರು ಮಾಡುವಂಥ ಕೆಲಸ, ಅವರು ಮಾಡುವ ಕೆಲಸ ಯಾರಿಗೂ ಕಾಣುವುದಿಲ್ಲ. ನಾವು ಅದನ್ನು ಒಂದು ಬ್ಲಡ್ ಹೆಲ್ತ್ ಕೇರ್ದು ವಿಷಯ ತಿಳಿಸುವಾಗ ಎಂದರೆ ನಮಗೆ ಜನ ಬೇಕು, ಅದಕ್ಕಾಗಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತೇವೆ. ಇಲ್ಲ ಗ್ರೂಪ್ ನಮ್ಮ ಹತ್ರ ಈಗ 204 ಕ್ಯಾಂಪ್ ಆಯಿತು, 204 ಕ್ಯಾಂಪ್ ಗ್ರೂಪ್ ಇದೆ. 204 ಅಂತಲ್ಲ, ಒಂದು ಸಾಧಾರಣ ಒಂದು 100-150 ಗ್ರೂಪ್ ಇದೆ. ಅದರಲ್ಲಿ ನಾವು ಕ್ಯಾಂಪ್ ಎಲ್ಲಿ ಇದ್ರೂ ಕೂಡ ಹಾಕಿ ಬಿಡ್ತೇವೆ. ಏಕೆ? ನಮಗೆ ಅಡ್ವರ್ಟೈಸ್ಮೆಂಟ್ ಬೇಕು ಎಂದರೆ ಜನಗಳು ಬರಲಿಕ್ಕಾಗಿ, ಬ್ಲಡ್ಡಿನ ಇಂದ ಯಾರಿಗೆ ಉಪಕಾರ ಆಗ್ತದೆ ಅಂತ ಹೇಳಿ ತಿಳಿಸಲಾಗಿ ನಾವು ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ಆದರೆ ಈ ಸಾಲಿಡಾರಿಟಿ ಆಗಲಿ ಹಾಗೂ ನಮ್ಮ ಈ ಜಮಾತ್ ಇಸ್ಲಾಂನ ಕೆಲವು ಸಂಸ್ಥೆಗಳಿದೆ, ಅದು ಕೆಲವು ನಮ್ಮ ವಿದ್ಯಾರ್ಥಿ ಸಂಘಗಳು ಇದೆ, ಅವರೆಲ್ಲ ಯಾರಿಗೂ ತಿಳಿಸುವುದು. ಅವರು ಮಾಡಿದ ನಂತರ ಪೇಪರಲ್ಲಿ ಬಂದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಇಂತೆಂಥ ಕೆಲಸ ಮಾಡಿದ್ದಾರೆ ಅಂತವರು. ಅದು ಅಲ್ಲಾಹನಿಗಾಗಿ ಮಾಡುವಂಥ ಕೆಲಸ. ಏಕೆ ಹೇಳ್ತಾನೆ ಅಂದರೆ, ನನಗೆ ಕೊಡ್ಲಿಕ್ಕೆ ಮನಸ್ಸಿರ್ತದೆ, ನನ್ನೊಟ್ಟಿಗೆ ನನ್ನ ಒಂದು ಫ್ರೆಂಡ್ ಇರ್ತಾನೆ, ಹಿಂದಿಲ ಬಾಬಾ ಬ್ಯಾಂಡ್ ಆರ್ಲ ತೋರ್ಪೊಂಡೆ, ಅದರ ಪ್ರಯೋಜನ ಮೂವರಿಗೆ ಸಿಗ್ತದೆ. ಒಬ್ಬನು ಒಂದು ಹನಿ ರಕ್ತ ಕೊಟ್ಟರೆ ಅದರಿಂದ 3 ಜನ ಫಾಯ್ದೆ ತೆಗಿಬಹುದು. ಅದರಲ್ಲಿ ಬೇರೆ ಬೇರೆ ಗ್ರೂಪ್ ಮಾಡ್ತಾರೆ, ಅದು ಬೇರೆ ಲೆಕ್ಕ. ಅದರಲ್ಲಿ ಪ್ಲೇಕ್ಸೆಲ್ ಅಂತ ಹೇಳಿ ಪ್ಲೇಟ್ ಲೈಟ್ ತುಂಬಾ ಇದು ಉಂಟು ಅದರಲ್ಲಿ ಗ್ರೂಪ್. ಅದೇ ತರ ಇನ್ನಿತರ ಗ್ರೂಪ್ಗಳು ಹಾಗೇನೆ, ಎ ಪಾಸಿಟಿವ್, ಬಿ ಪಾಸಿಟಿವ್, ಎ ನೆಗೆಟಿವ್, ಬಿ ನೆಗೆಟಿವ್, ಎ ಬಿ ಪಾಸಿಟಿವ್, ಇಂಥ ಹಲವು ಗ್ರೂಪ್ಗಳಿದೆ. ಎಲ್ಲರಿನ ಅವರದು ಒಂದಾದರೆ ಇವರದು ಒಂದು, ನನ್ನದೊಂದು ಬೇರೆ ಬೇರೆ ಇರ್ತದೆ. ಒಂದೊಂದು ಸರಿ ನಮಗೆ ಆ ಗ್ರೂಪಿನ ರಕ್ತ ಸಿಕ್ಕುವುದಿಲ್ಲ, ನೆಗೆಟಿವ್ ಅಂತೂ ಸಿಕ್ಕುವುದೇ ಇಲ್ಲ. ಮೊನ್ನೆ ನಮ್ಮ ನಿಜಾಮ್ ಅವರು ಫೋನ್ ಮಾಡಿದ್ರು, ಎ ಬಿ ಪಾಸಿಟಿವ್ ಬೇಕಂತ ಹೇಳಿ. ಎಲ್ಲಿ? ನಮ್ಮ ಇಲ್ಲಿಗೆ ಹೆಗಡೆ ಹಾಸ್ಪಿಟಲಲ್ಲಿ. ಅಲ್ಲಿ ನಾವು ರಕ್ತ ಕೊಡದೆ ತುಂಬ ದಿವಸ ಆಯಿತು. ನಾವು ಹೇಗೆ ಕೇಳುದು? ನಮ್ಮ ಸೆಕ್ರೆಟರಿ ಅವ್ರ ಹತ್ರ ನಾನು ಹೇಳಿದೆ, ನೀವೊಂದು ಸ್ವಲ್ಪ ಒಂದು ಅರೇಂಜ್ ಮಾಡಿ ಕೊಡಿ, ಅವರ ಕ್ಯಾಂಪ್ ನಡೆದಿದೆ, ಏನಾದರೂ ಮಾಡಿ ಕೊಡುವ. ನಿಜವಾಗಿ ಅಲ್ಲಿ ಇಲ್ಲ, ಆ ಒಂದು ಗ್ರೂಪ್ ಇಲ್ಲ. ಒಂದು ಯೂನಿಟ್ ಕೊಟ್ಟಿದ್ದಾರೆ, ಇನ್ನೊಂದು ಯೂನಿಟ್ಗಾಗಿ ಅವರು ಅವರ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿದ್ರು, ಇದೊಂದು ಕೊಟ್ಟು ಬಿಡಿ, ನೋಡೋ ನಾವು ಡೋನರ್ ಕಳಿಸ್ತೇವೆ ಅಂತ. ಡೋನರ್ದ ಲೀಸ್ಟ್ ಉಂಟು ನಮ್ಮ ಹತ್ರ ಕೆಲವು. ಆ ಲೀಸ್ಟ್ ನೋಡಿ ನಾವು ಅವರಿಗೆ ಕಾಲ್ ಮಾಡಿದಾಗ, ನಾನು ಕೆಲಸದಲ್ಲಿದ್ದೇನೆ ನೋಡು, ಆದರೆ ಸಂಜೆ ಹೋಗ್ತೇನೆ, ಸಂಜೆನೂ ಹೋಗ್ತೇನೆ ಅಂತ ಹೇಳಿದ್ರು ಹೋಗುದಿಲ್ಲ, ನಾವು ಇನ್ನೊಮ್ಮೆ ಕಾಲ್ ಮಾಡಬೇಕು ಅವರಿಗೆ. ಅಂದರೆ ಅವರ ಕೆಲಸ ಇರ್ತದೆ, ಅವರು ನಮ್ಮೊಂದು ಗುರುತದಲ್ಲಿ ಯಾರಿಗೊಂದು ಉಪಕಾರ ಆಗಲಿ ಅಂತ ಹೇಳಿ ಅವರು ಬರುವಂಥದ್ದು. ಅಲ್ಹಮ್ದುಲಿಲ್ಲಾ, ಇಂಥ ಕಾರ್ಯಕ್ರಮ ಎಲ್ಲರೂ, ನನಗೊಬ್ಬನಿಗಾಗಿ ಅಲ್ಲ, ಎಲ್ಲರೂ ಯಾರೆಲ್ಲ ಸಂಘ ಸಂಸ್ಥೆಯಲ್ಲಿದ್ದಾರೆ ಅವರು ವರ್ಷ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ. ಯಾವುದೇ ಹಾಸ್ಪಿಟಲ್ ಇಷ್ಟು ನಮ್ಮ ಮಂಗಳೂರಲ್ಲಿ ಬೇರೆ ಎಲ್ಲಿಯೂ ಇಷ್ಟು ರಕ್ತ ಕಲೆಕ್ಟ್ ಆಗುದಿಲ್ಲ. ನಮ್ಮ ಈ ಸೌತ್ ಕೇಂದ್ರದಲ್ಲಿ ಕಲೆಕ್ಟ್ ಆಗುವಷ್ಟು ರಕ್ತ ನಮ್ಮ ಕರ್ನಾಟಕದ ಭಾಗ, ಇನ್ನಿತರ ಭಾಗದ ಎಲ್ಲಿಯೂ ಕಲೆಕ್ಟ್ ಆಗುದಿಲ್ಲ. ನಾನು ಹೇಳುದಲ್ಲ, ನನ್ನ ಅಭಿಪ್ರಾಯದಲ್ಲಿ ನಾನು ನೋಡಿದ ಮಟ್ಟಿಗೆ ಇಲ್ಲಿ ಅಷ್ಟು ಹಾಸ್ಪಿಟಲ್ಗಳಿದೆ, ಅಷ್ಟು ಅರೇಂಜರ್ ಇದ್ದಾರೆ, ಅಷ್ಟು ರಕ್ತ ಕೊಡುವವರು ಕೂಡ ಇದ್ದಾರೆ, ಆದರೂ ಕೂಡ ರಕ್ತ ಸಾಕಾಗುದಿಲ್ಲ. ಅಂದರೆ ಇಲ್ಲಿ ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಇಲ್ಲಿಂದ ಬರ್ತಾ ಇದ್ದಾರೆ. ಯಾನಪೈಗಾಗಲಿ ನಮ್ಮ ಮಂಗಳೂರಿನ ಎಲ್ಲೆಲ್ಲ ಸ್ವಲ್ಪ ಕಡಿಮೆ ಚಾರ್ಜ್ ಆಗ್ತದೆ, ಹೆಗಡೆ ಹಾಸ್ಪಿಟಲ್ಗಾಗಲಿ ಕಡಿಮೆ, ಅಲ್ಲಿ ಬಸ್ ಇಟ್ಟಿದ್ದಾರೆ. ಎಲ್ಲಿಂದ ಕರ್ಕೊಂಡು ಬರ್ಲಿಕ್ಕೆ ಬೇರೆ ಹೊರಗಿನಿಂದ ದಾವಣಗೆರೆ ಆಗಲಿ, ನೀವು ಅಲ್ಲಿ ಹೋಗಿ ಸ್ವಲ್ಪ ಒಂದು ಅರ್ಧ ಗಂಟೆ ನಿಲ್ಲಿ, ಅಲ್ಲಿ ನಮ್ಮ ಯಾಣಪೈ ಹಾಸ್ಪಿಟಲ್ ಹತ್ತಿರ ಹೊರಗೆ ನಿಂತು ನಿಮಗೆ ಗೊತ್ತಾಗ್ತದೆ. ಅವರಿಗಾಗಿ ಒಂದು ಇದು ಕೂಡ ಹೋಟೆಲ್ ಕೂಡ ಮಾಡಿದ್ದಾರೆ. ಎಂತ ಕಾರಣ? ಅಲ್ಲಿ ಹೆಸರು ಊಟ ಕಾಣ ಎಂತ ಒಂದು ಇದೆಲ್ಲ ಮಾಡಿ ಒಂದು ಹೋಟೆಲ್ ಕೂಡ ಮಾಡಿದ್ದಾರೆ ಅಲ್ಲಿ ಅವರಿಗಾಗಿ. ಆವಾಗ ಅವರಿಗೆ ಇಲ್ಲಿ ಯಾರು ಇರುವುದಿಲ್ಲ ರಕ್ತ ಕೊಡ್ಲಿಕ್ಕೆ. ಅವರು ಯಾರ ಒಂದನ್ನೊಬ್ಬರು ಕೊಟ್ಟಿರ್ತಾರೆ ನಂಬರ್, ಇವರಿಗೆ ಇಂತಿಂಥವರಿಗೆ ಒಂದು ಫೋನ್ ಮಾಡಿ ಅಂತ. ಅವರು ನಮಗೆ ಮಾಡ್ತಾರೆ ಫೋನ್. ನಮಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇದೆ ಅಂತ ಹೇಳ್ತಾರೆ. ಅವರು ನಮಗೆ ಕೂಗಿ ಹೇಳ್ತಾರೆ, ನಮ್ಮಲ್ಲಿ ಯಾರು ಇಲ್ಲ ಇಲ್ಲಿ ರಕ್ತ ಕೊಡುವವರು, ದಯವಿಟ್ಟು ನಮಗೆ ನೀವೊಂದು ಉಪಕಾರ ಮಾಡಿ. ನಾನು ಬಂದದ್ದು, ನಾನು ನನ್ನ ಹೆಂಡತಿ, ಇಲ್ಲದ್ರೆ ನಾನು ನನ್ನ ಮಗಳು ಯಾರಾದ್ರೂ ಒಬ್ರು ಬಂದಿರ್ತಾರೆ. ಇಲ್ಲಿ ಯಾರು ಇಲ್ಲ, ಅಲ್ಲಿ ಅವರು ರಕ್ತ, ನಾವು ಈಗ ಇದು ಮಾಡಿದ್ರೆ ರಕ್ತಕ್ಕೆ ಹಣ ಕೊಡ್ಲಿಕ್ಕೆ ಉಂಟು, ಅಷ್ಟು ಕೆಲಸ ಇದೆ ಅದಕ್ಕೆ. ಅಲ್ಲೀಗ ಮೊನ್ನೆ ಅದಕ್ಕೆ ಫೀಸ್ ಜಾಸ್ತಿ ಮಾಡಿದ್ವಿ, ಅದಕ್ಕಾಗಿ ನಾವು ಆರೋಗ್ಯ ಇಲಾಖೆಗೆ ಡಾನರ್ಸ್ನವ್ರ ಹತ್ರ ಕೊಟ್ಟಿದ್ದಾರೆ, ನಾವು ಸಹ ಹತ್ರ ಕೊಡ್ಬೇಕಂತಿದ್ದೇವೆ ಈಗ. ಅಂದರೆ 800 ರೂಪಾಯಿ, ಕೆಲವು ಹಾಸ್ಪಿಟಲ್ಗಳಲ್ಲಿ 700 ರೂಪಾಯಿ, 800, 1000 ಇತ್ತು. ಅದು ನೀವು ಫ್ರೀಯಾಗಿ ರಕ್ತ ಕೊಟ್ಟರು ಕೂಡ, ನೀವು ಡೋನರ್ ಕಳಿಸಿದ್ರು ಕೂಡ ಹಣ ಕೊಡಬೇಕು. ಅಂದ್ರೆ ಅದಕ್ಕೆ ಅಷ್ಟು ಇದಿದೆ.
ಒಂದು ರಕ್ತವನ್ನು ಕೊಂಡೋಗ್ಬಿಟ್ಟು ಡೈರೆಕ್ಟ್ ಕೊಡೋದಲ್ಲ. ಮುಂಚೆ ನಾವು ಚಿಕ್ಕಿರುವಾಗ ಒಬ್ಬನ ಇಲ್ಲಿ ಮಲಗಿಸಿ ಇಬ್ಬನ ಇಲ್ಲಿ ಹೀಗೆ ಕೊಡುವಂತಹ ಒಂದು ಫೋಟೋನ ನೋಡ್ತಾ ಇದ್ದು. ಅದು ಸುಮ್ಮನೆ ಅಂಥದ್ದು ಇದೇ ಇಲ್ಲ. ಆ ರಕ್ತವನ್ನು ಕೊಂಡೋಗಿ ಅದರಲ್ಲಿ ಎಲ್ಲ ನಮ್ದು ಚೆಕ್ಕಿಂಗ್ ಉಂಟು. ಇದು ಅವರಿಗೆ ಶುಗರ್ ಇದೆಯಾ, ಏಡ್ಸ್ ಇದೆಯಾ, ಮತ್ತೊಂದಿದೆ ಎಲ್ಲ ಚೆಕ್ ಮಾಡಿ ಅದನ್ನು ಬೇರೆ ಬೇರೆ ಕಡೆಯಲ್ಲಿ ಅದನ್ನು ಇದು ಮಾಡಿ ಕಲೆಕ್ಟ್ ಮಾಡಿ ಇಡ್ತಾರೆ. ಅದು ನನಗೆ ಸಹ ಗೊತ್ತಿರಲಿಲ್ಲ. ನಾನು ಲಾಸ್ಟ್ ಮೂಮೆಂಟ್ ಒಮ್ಮೆ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ನ ಹೊರಗೆ ಹೋದಾಗ ನನಗೆ ಅವರೆಲ್ಲ ತೋರಿಸಿದ ಕಾರಣ ನನಗೆ ಸಹ ಗೊತ್ತಿದೆ. ಅದಕ್ಕೆ ಅಷ್ಟು ಖರ್ಚಿದೆ. ಮೊನ್ನೆ KMC ಹಾಸ್ಪಿಟಲ್ ಇಲ್ಲಿ ಒಂದು ಇದು ಮಾಡಿದ್ರು, ಅದರ ಒಂದು ಯೂನಿಟ್ ಅಂದ್ರೆ ಇಲ್ಲಿ KMC ಮೇಲೆ ಇತ್ತು, ಅಲ್ಲಿ ಜ್ಯೋತಿಯಲ್ಲಿತ್ತು. ಈಗ 10ವರೆಗೆ ಕೊಂಡೋಗಿದ್ದಾರೆ. ಅಲ್ಲಿ ಅದಕ್ಕೆ ಬೇಕಾದ ಎಲ್ಲ ಅದರ ಒಂದೊಂದರ ರೇಟ್ ಕೇಳುವಾಗ ನಮಗೆ ತಲೆದಿರಿಗಿದಾಗೆ ಆಯ್ತು. 1 ಕೋಟಿಯ ಮೇಲೇನೆ ಇದೆ ಒಂದೊಂದು ಮಿಷನರಿ. ಅಷ್ಟು ಮಿಷನರಿ ಇದೆ, ಅಷ್ಟು ಚೆಕ್ಕಿಂಗ್ ಇದೆ. ನಾವು 1,000 ಕೊಟ್ಟರೆ ಏನೂ ಇಲ್ಲ. ನಮ್ಮದೊಂದು ಬ್ಲಡ್ ನಾವು ಒಂದು 4 ನಮ್ಮಿಂದ ಚೆಕ್ ಮಾಡಿದರೆ 1,000 ರೂಪಾಯಿ ತೆಗಿತಾರೆ. ಅಂದರೆ ಕೆಲವರಿಗೆಲ್ಲ ಗೊತ್ತಿಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೇನೆ. ಟೈಮ್ ಓವರ್ ಆಯ್ತು, ನನಗೆ ಮಾತನಾಡಲಿಕ್ಕೆ ಕೊಟ್ಟಿದ್ದಾಗಿ ಅದಕ್ಕಾಗಿ ಜಾಸ್ತಿ ಮಾತನಾಡುದಿಲ್ಲ. ಇನ್ಶಾ ಅಲ್ಲಾ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇನ್ನು ಮುಂದಕ್ಕೂ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಆದರೆ ನಿಮ್ಮ ಯಾರೆಲ್ಲ ಒಂದು ಸಂಸ್ಥೆ ಇದೆ ಅವರನ್ನು ನಮಗೆ ಸೇರಿಸಿ ಇಂಥ ಒಂದು ಕ್ಯಾಂಪ್ ಮಾಡಿ. ನಾವು ಯಾವಾಗಲೂ ಬರಲು ತಯಾರಿದ್ದೇವೆ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಸಂಘ ಸಂಸ್ಥೆಗಳಿಗೆ ಹಾಗೂ ಇವತ್ತಿನ ಏನಂದ್ರೆ ಒಂದು ಖುಷಿ ಆಗೋದು, ಇಷ್ಟು ಸಂಸ್ಥೆ ನಮ್ಮ ಇದ್ದಾರೆ ಸರ್ ಅವರು ಕೂಡ ಇದ್ದಾರೆ ಹೊಸಬರ್ಲದು, ಅವರೊಟ್ಟಿಗೆ ನಾವು ಲಾಸ್ಟ್ ಟೈಮ್ ಒಂದು ಕ್ಯಾಂಪ್ ಮಾಡಿದ್ದೇವೆ. ಈ ವರ್ಷ ನಮ್ಮ ಸರ್ ಸಹ ಇದ್ದಾರೆ ಮತ್ತು ಮೊಹಮ್ಮದ್ ಗುಂಜಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಇದು ಒಂದು ನೋಡಲು ಸಂತೋಷವಾಗ್ತಾ ಇದೆ. ಇಂಥ ಹೀಗೇನೆ ಒಂದೊಂದು 10 ಗ್ರೂಪ್ ಮಾಡಿ ಈ 10 ಗ್ರೂಪಿನಿಂದ ಒಂದು 10 ಜನ ಬಂದರೂ ಕೂಡ ಒಂದು 100 ಆಗ್ಬೋದು. 10 ಜನ ಬಂದ್ರೆ ಬರುದಿಲ್ಲ, ಅದು ವಿಷಯ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದನೆ ಅರ್ಪಿಸ್ತಾ ಅಸ್ಸಲಾಮು ಅಲೈಕುಂ. ಆತ್ಮೀಯರೇ, ಮಾನವೀಯತೆಯ, ಮಮತೆಯ, ಮಂದಸ್ಮಿತ ಈ ಒಂದು ಸುಂದರವಾದಂಥ ಕಾರ್ಯಕ್ರಮ ಬೃಹತ್ ರಕ್ತದಾನ ಶಿಬಿರ. ನಿಜಕ್ಕೂ ಈ 4-5 ಸಂಸ್ಥೆಗಳಿಗೆ ಒಂದು ಸ್ಮರಣಿಕೆಯನ್ನು ನೀಡುವ ಉದ್ದೇಶದಿಂದ ನಾನಿಲ್ಲಿ ಬಂದು ನಿಂತಿದ್ದೇನೆ. ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪರವಾಗಿ ಜಗದ್ಗುರು ವಿಶ್ವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗರು ಹೇಳಿದಂಥ ಮಾತು, ತಾವೆಲ್ಲರೂ ಈಗ ಸ್ವರ್ಗದಲ್ಲಿ ಕೂತಿದ್ದೇವೆ. ಈ ಸ್ವರ್ಗದಲ್ಲಿ ನಾವು ಕೂತಿದ್ದೇವೆ. ಪ್ರಪ್ರಥಮವಾಗಿ ಜಗತ್ತಿನಲ್ಲಿ 3 ಕಡೆ ಸ್ವರ್ಗ ಇದೆ. ಪ್ರವಾದಿಯವರು ಇದ್ದಾರೆ, ಈ ಭೂಮಿಯಲ್ಲಿ 3 ಕಡೆ ಸ್ವರ್ಗ ಇದೆ. ಮಾಬೈನ ಕಬರಿ ವ ಮಿಂಬರಿ ರೌಲತ ಮೆರಿಯಾಲಿ ಜನ್ನ. ನಾನು ಮಲಗಿದ ಸ್ಥಳವು ನನ್ನ ಪ್ರಭಾಷಣ ಪೀಠದ ಮಧ್ಯದಲ್ಲಿರ್ತಕ್ಕಂಥ ಸ್ಥಳ, ಅದು ಸ್ವರ್ಗದ ಸ್ಥಳವಾಗಿದೆ ಪ್ರಥಮವಾಗಿ. ಎರಡನೇದಾಗಿದೆ ಮಜ್ಲಿಸಲ್ ಇಲ್ಮಿ ರೌಲತ ಮೆರಿಯಾಲಿ ಜನ್ನ. ಇಂತಹ ಒಂದು ಸುಂದರವಾದಂಥ ಸಮಾರಂಭದ ಮಜ್ಲಿಸ್ ಇದಾಗಿದೆ ಎರಡನೇ ಸ್ಥಳ ಸ್ವರ್ಗ. ಮೂರನೇ ಸ್ಥಳವಾಗಿದೆ ಜನ್ನತ್ತು ತಲ್ತಾ ಕದಾಮಲ್ ಉಮ್ಮಾತ್, ತಾಯಿಯ ಕಾಲಡಿಯಲ್ಲಿದೆ ಸ್ವರ್ಗ. ಇದು ಪ್ರವಾದಿಯವರ ಮಾತು. ನಿಜಕ್ಕೂ ಅಭೂತಪೂರ್ವದ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಈ ಸ್ವರ್ಗದ ಸುಂದರವಾದ ಸಮಾರಂಭದಲ್ಲಿ ಮಾನವೀಯತೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಸತ್ತವರನ್ನು ಬದುಕಿಸಲು ನಮ್ಮಿಂದ ಸಾಧ್ಯವಿಲ್ಲ, ಖಂಡಿತವಾಗಿ ಸತ್ತವರನ್ನು ಬದುಕಿಸಲು ಸಾಧ್ಯವಿಲ್ಲ, ಸಾಯುತ್ತಿರುವವರನ್ನು ಬದುಕಿಸುವಂಥ ಈ ಒಂದು ಮಾನವೀಯತೆಯ ಕೆಲಸವನ್ನು 5 ಸಂಸ್ಥೆಯು ಕೂಡ ನಮ್ಮ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯೊಂದಿಗೆ ಕೈಜೋಡಿಸಿದೆ. ಅವರಿಗೆ ಒಂದು ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಪ್ರಪ್ರಥಮವಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇವರಿಗೆ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪರವಾಗಿ ಒಂದು ಸ್ಮರಣಿಕೆಯನ್ನು ನಮ್ಮ ಅಧ್ಯಕ್ಷರು ಅದನ್ನು ಹಸ್ತಾಂತರ ಮಾಡಬೇಕಾಗಿ ಅನಿಸ್ತಾ ಇದ್ದೇವೆ. ಸಾಲಿಡಾರಿಟಿ ಇದರ ಸಂಸ್ಥೆಯ ಪದಾಧಿಕಾರಿಗಳು ದಯವಿಟ್ಟು ಇದನ್ನು ಪಡ್ಕೋಬೇಕು. ಅದೇ ರೀತಿ ಮತ್ತೊಂದು ಸಂಸ್ಥೆಯಾಗಿದೆ ಸದ್ಭಾವನಾ ವೇದಿಕೆ ಉಳ್ಳಾಲ. ಇದನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಈ ಕ್ಲಾಸ್ ನಮ್ಮ ಇನ್ನೋರ್ವ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆ ಅಡ್ಮಿನ್ ಇದನ್ನು ಹಸ್ತಾಂತರ ಮಾಡಬೇಕಾಗಿ ಅನಿಸ್ತಾ ಇದ್ದೇವೆ. ಸದ್ಭಾವನಾ ವೇದಿಕೆ. ಅದೇ ರೀತಿ ಹೊಸಕುರ 24x7 ತೊಕ್ಕೋಟು, ಇವರಿಗೂ ಕೂಡ ಸತ್ತಾರ್ ನಮ್ಮ ಪ್ರಧಾನ ಕಾರ್ಯದರ್ಶಿ ಬ್ಲಡ್ ಹೆಲ್ತ್ ಕೇರ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸತ್ತಾರ್ ಅವರ ಹಸ್ತಾಂತರ ಮಾಡಬೇಕು. ಅದೇ ರೀತಿ ಮತ್ತೊಂದು ಕೈ ಜೋಡಿಸಿರ್ತಕ್ಕಂಥ ಇನ್ನೊಂದು ಸಂಸ್ಥೆ ಸೋಷಿಯಲ್ ಸರ್ವಿಸ್ ಯೂನಿಟ್ ಜಮಾತ್ ಇಸ್ಲಾಂ ಹಿಂದ್ ಉಳ್ಳಾಲ ಘಟಕ, ಇವರಿಗೂ ಕೂಡ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡಬೇಕಾಗಿ ಅನಿಸ್ತಾ ಇದ್ದೇವೆ. ಅಧ್ಯಕ್ಷರು ಗುರುಗಳು ಮೊಹಮ್ಮದ್ ಗುನಿ ಅವರು ಬನ್ನಿ, ಕೈ ಜೋಡಿಸಿಬಿಟ್ಟು ಹಸ್ತಾಂತರ ಮಾಡಬೇಕಾಗಿ ಅನಿಸ್ತಾ ಇದ್ದೇವೆ. ಅದೇ ರೀತಿ
ಇನ್ನೊಂದು ಪ್ರತಿಷ್ಠಿತ ಆಸ್ಪತ್ರೆಗಳೊಂದಾದ ಯಣಪಯ್ಯ ಆಸ್ಪತ್ರೆ, ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸ್ಮರಣಿಕೆಯನ್ನು ಹಸ್ತಾಂತರ ಮಾಡ್ತಾ ಇದ್ದೇವೆ. ಯಣಪಯ್ಯ ಆಸ್ಪತ್ರೆ ರಕ್ತನಿಧಿ ಕೇಂದ್ರ, ದೇರಲಕಟ್ಟೆ, ಬನ್ನಿ ಸರ್, ಕೈ ಜೋಡಿಸ್ತೀವಿ. ಇವರಿಗೂ ಕೂಡ ನಮ್ಮ ಬ್ರಿಡಲ್ ಕೇರ್ ಸಂಸ್ಥೆಯ ಪರವಾಗಿ ಸ್ಮರಣಿಕೆಯನ್ನು ನೀಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಕಾರ್ಯಕ್ರಮ ನಡೆಯಲಿ, ಅಲ್ಲಾಹು ಅನುಗ್ರಹಿಸಲಿ. ಓರ್ವ ಮಗುವನ್ನು, ಯಾವ ತಾಯಿಯ ಕಣ್ಣೀರಿಗೂ ಕೂಡ ತನ್ನ ಮಗುವನ್ನು ಉಳಿಸಲು ಸಾಧ್ಯವಿಲ್ಲ, ಯಾವ ತಾಯಿಯ ಕಣ್ಣೀರಿಗೂ ಕೂಡ ತನ್ನ ಮಗುವನ್ನು ಉಳಿಸಲು ಸಾಧ್ಯವಿಲ್ಲ. ನಿಮ್ಮಂಥ ದಾನಿಗಳಿಂದ ಮಾತ್ರ ಆ ಮಗುವಿನ ಜೀವವನ್ನು ಉಳಿಸಬಹುದು. ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮದಯಾಮಯ ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಕಾರ್ಯಕ್ರಮದ ಎಲ್ಲ ಅತಿಥಿಗಳೇ ಮತ್ತು ಸೇರಿರುವ ಹಿರಿಯರೇ, ಮಿತ್ರರೇ, ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ಬಹಳ ಪವಿತ್ರವಾದ ಒಂದು ಸ್ಥಳದಲ್ಲಿ ನಾವು ಒಟ್ಟು ಸೇರಿದ್ದೇವೆ. ಅಲ್ಲಾಹನ ಭವನ ಇದು, ಪವಿತ್ರವಾದ ಮಸೀದಿ ಇದು. ಈ ಮಸೀದಿಯಲ್ಲಿ ಅತ್ಯಂತ ಪವಿತ್ರವಾದ ಒಂದು ಕೆಲಸಕ್ಕಾಗಿ ಒಟ್ಟು ಸೇರಿದ್ದು. ನಮ್ಮ ಕಾಲ ಜನರನ್ನು ಕೊಲ್ಲುವುದು, ರಕ್ತ ಹರಿಸುವುದು, ಯುದ್ಧ, ಹತ್ಯಾಕಾಂಡ, ಇದನ್ನೆಲ್ಲ ಸಂಭ್ರಮಿಸುತ್ತಿರುವ ಕಾಲ ಇದು. ಜಗತ್ತದರಲ್ಲಿ ಆನಂದ ಪಡುತ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಡೆಯಿತು ಮೊನ್ನೆ ಒಂದು 5-6 ದಿವಸ. ನೀವು TV ನೋಡಿದರೆ ಗೊತ್ತಾಗ್ಬೋದು. ಇದೆಲ್ಲ ಸಂತೋಷ ಪಡ್ತಾ ಇತ್ತು ಆ್ಯಂಕರ್ಗಳೆಲ್ಲ. ಅಲ್ಲಿ ಟಿವಿಯ ಕಚೇರಿಯಲ್ಲಿ ಕುಳಿತು ಇನ್ನೂ ಹಾಕಬೇಕು, ಇನ್ನು ಯುದ್ಧ ನಡೀಬೇಕು ಅಂತ ಯುದ್ಧವನ್ನು ಸಂಭ್ರಮಿಸುವುದು, ಯುದ್ಧದಿಂದ ಸಂತೋಷ ಪಡುವುದು. ಜನರನ್ನು ಕೊಲ್ಲುವುದಂದರೆ ಒಂದು ರೀತಿಯ ಉನ್ಮಾದ, ಅದರಲ್ಲಿ ಆಹ್ಲಾದ, ಅದರಲ್ಲಿ ಸಂಭ್ರಮ. ಇದೆಲ್ಲ ನಡೆಯುತ್ತಿರುವ ಬಹಳ ಕೆಟ್ಟ ಕಾಲ ಇದು. ಟಿವಿಯಲ್ಲಿ ಕೂತೊಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ನಮಗೆಷ್ಟು ಕಷ್ಟ ಬಂದರೂ ಪರವಾಗಿಲ್ಲ, ಯುದ್ಧ ಬಹಳ ದಿವಸ ನಡೀಬೇಕು ಅಂತ. ಅವರಿಗೆ ಗೊತ್ತಿರ್ತದೆ ಅವರಿಗೆ ಯಾವ ಕಷ್ಟ ಬರುವುದಿಲ್ಲ ಅಂತ. ಅವರೆಲ್ಲ ಕಂಫರ್ಟ್ ಝೋನ್ನಲ್ಲಿ ಇರ್ತಾರೆ, ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ. ಈ ಕಂಫರ್ಟ್ ಝೋನ್ನಲ್ಲಿ ಇರುವವರೆಲ್ಲ ಕೂತ್ಕೊಂಡು ಬೊಬ್ಬೆ ಹೊಡೆದು ಹೇಳಿದ್ದಾರೆ, ನಮಗೆ ಯಾವ ಕಷ್ಟ ಬಂದರೂ ಪರವಾಗಿಲ್ಲ, ಯುದ್ಧ ಇನ್ನೂ ನಡೀಲಿ ಅಂತ. ಅಂದರೆ ರಕ್ತ ಹರಿಸುವುದನ್ನು ಸಂಭ್ರಮಿಸುವ, ಕೊಲೆಗಳನ್ನು ಆಚರಿಸುವ, ಯುದ್ಧವನ್ನು ಸಂಭ್ರಮಿಸುವ ಬಹಳ ಮಲಿನಗೊಂಡಿರುವ ಒಂದು ಕಾಲದಲ್ಲಿ ಜನರ ಜೀವ ಉಳಿಸುವ ಕೆಲಸ ಮಾಡುವುದಿದೆ ಅಲ್ಲ, ಅದು ಅತ್ಯಂತ ದೊಡ್ಡ ಕೆಲಸ. ಮತ್ತು ಜಗತ್ತಿನ ಎಲ್ಲ ಧರ್ಮಗಳು ಕಲಿಸಿಕೊಟ್ಟ ಕೆಲಸ. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಹೆಚ್ಚು ಹೆಚ್ಚು ನಡೀಬೇಕಾದಂತಹ ಕೆಲಸ ಇದೆ. ಎರಡನೇದಾಗಿ ಇದೊಂದು ಸೌಹಾರ್ದ ರಕ್ತದಾನ ಶಿಬಿರ. ಪರಸ್ಪರ ಅಪನಂಬಿಕೆ, ವಿದ್ವೇಷ, ಹಗೆತನ ಇದೇ ವ್ಯಾಪಕವಾಗುತ್ತಿರುವ, ವಿಷ ತುಂಬಿಸಲಾಗುತ್ತಿರುವ ಒಂದು ಕಾಲದಲ್ಲಿ ಈ ರಕ್ತದಾನದ ಮೂಲಕ ಒಂದು ಸೌಹಾರ್ದತೆಯ ಸಂದೇಶವನ್ನು ಸಮಾಜಕ್ಕೆ ತಲುಪಿಸಲು ನಮಗೆ ಸಾಧ್ಯ ಆಗಬೇಕು. ಬಹಳ ದುಃಖದ ವಿಷಯ ಏನೆಂದರೆ ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲ ಅಂದರೆ, ಮನುಷ್ಯರನ್ನು ಗೌರವಿಸುವಂತಹ ಒಂದು ಮನಸ್ಸು ನಿಮಗಿಲ್ಲ ಎಂದಾದರೆ ಸಮಾಜದಲ್ಲಿ ಧಾರಾಳ ಮಸೀದಿಗಳಿದ್ದು ಏನು ಪ್ರಯೋಜನ? ಧಾರಾಳ ಮಂದಿರಗಳು, ಧಾರಾಳ ಚರ್ಚ್ಗಳೆಲ್ಲ ಇದ್ದು ಯಾವುದಾದ್ರೂ ಪ್ರಯೋಜನ ಇರಬೇಕಲ್ಲ. ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ಇದನ್ನೆಲ್ಲ ನಿರ್ಮಿಸಿರುವುದು ಈ ಮಸೀದಿಗಳು, ಮಂದಿರಗಳು, ಚರ್ಚ್ಗಳು. ಅಲ್ಲ, ಮನುಷ್ಯರ ಮಧ್ಯೆ ವಿಶ್ವಾಸ ಇಲ್ಲ ಎಂದಾದರೆ, ಮನುಷ್ಯನನ್ನು ನಿಮಗೆ ಗೌರವಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂದಾದರೆ, ಮನುಷ್ಯನನ್ನು ಗುರುತಿಸುವ ಪಾಠ ನಿಮಗೆ ಈ ಆರಾಧನಾಲಯಗಳಿಂದ ಸಿಗುವುದಿಲ್ಲ ಎಂದಾದರೆ, ಮತ್ತೆ ಈ ಆರಾಧನಾಲಯಗಳು ಯಾಕೆ ಇರುವುದು? ಏನಾದರೂ ಪ್ರಯೋಜನ ಇರಬೇಕಲ್ಲ ಇವುಗಳಿಗೆ. ಆರಾಧನಾಲಯಗಳಲ್ಲೇ ದ್ವೇಷ ಭಾಷಣ ನಡೆಯುತ್ತಿದೆ ಎಂದಾದರೆ, ಆರಾಧನಾಲಯಗಳ ಒಳಗೆ, ಆರಾಧನಾಲಯಗಳ ಜಗಲಿಯಲ್ಲಿ ದ್ವೇಷ ಭಾಷಣ, ಯಾರನ್ನೋ ದ್ವೇಷಿಸುವ, ಯಾರ ಮೇಲೆಯೋ ಹಗೆತನ ಸಾಧಿಸುವ ಭಾಷಣಗಳು ಆರಾಧನಾಲಯಗಳ ಜಗಲಿಯಲ್ಲೇ ನಡೆಯುತ್ತದೆ ಎಂದಾದರೆ, ಅಲ್ಲ, ಈ ಆರಾಧನಾಲಯಗಳಿಗೆ ಏನಾದರೂ ಪಾವಿತ್ರ್ಯತೆ ಇರಲಿಕ್ಕೆ ಸಾಧ್ಯ? ಅದನ್ನು ಆರಾಧನಾಲಯಗಳು ಅಂತ ಹೇಳಲಿಕ್ಕೆ ಸಾಧ್ಯ? ಅದರಿಂದ ಸಹೋದರರ ನಾವೆಲ್ಲ ಬಹಳ ಆಲೋಚಿಸಬೇಕಾದ, ಸಮಾಜಕ್ಕೆ
ಒಂದು ಒಳ್ಳೆಯ ಸಂದೇಶ. ಮಸೀದಿಯಲ್ಲಿ ರಕ್ತದಾನ ಶಿಬಿರ ಆಗುವಾಗ ಹೆಚ್ಚು ಹಿಂದೂಗಳು ಬಂದು ರಕ್ತದಾನ ಮಾಡುವ, ದೇವಾಲಯಗಳಲ್ಲಿ ರಕ್ತದಾನ ಶಿಬಿರ ಆದರೆ ಹೆಚ್ಚು ಮುಸ್ಲಿಮರು ಹೋಗಿ ರಕ್ತದಾನ ಮಾಡುವ ಒಂದು ವಾತಾವರಣ, ಅಂತ ಒಂದು ಸಮಾಜ ನಿರ್ಮಿಸಬೇಕು ನಾವು. ನಿನ್ನೆ ಉಡುಪಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ನಮ್ಮದು. ಅಲ್ಲಿ ನಮ್ಮ ರಾಜ್ಯದ ಬಹಳ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೈಂಟ್ ಜೋಸೆಫ್ ಲಾ ಕಾಲೇಜಿನ ಪ್ರಾಂಶುಪಾಲರು ಒಂದು ಮಾತು ಹೇಳಿದ್ರು. ಈ ದ್ವೇಷ ಭಾಷಣ ಮಾಡುವವರ ಮೇಲೆ ಕೇಸು ಹಾಕುವುದು, ಅವರ ಕೋರ್ಟಿನಿಂದ ಜಾಮೀನು ಪಡೆದು ಬರುವುದು, ಇದೆಲ್ಲ ಅಲ್ಲ ಆಗಬೇಕಾದ ಕೆಲಸ. ದ್ವೇಷ ಭಾಷಣ ಮಾಡುವಾಗ ಈ ಚಪ್ಪಾಳೆ ಹೊಡೆಯುವವರಿದ್ದಾರಲ್ಲ, ಅವರ ಸಂಖ್ಯೆ ಕಡಿಮೆ ಆದರೆ ಸಮಸ್ಯೆ ಮುಗಿಯುತ್ತದೆ. ದ್ವೇಷ ಭಾಷಣ ಮಾಡುವಾಗ ಚಪ್ಪಾಳೆ ಹೊಡೆಯುವ ಒಂದು ಗ್ರೂಪ್ ಇದೆ, ಅವರ ಸಂಖ್ಯೆ ಕಡಿಮೆ ಮಾಡಿ, ಅವರ ಸಂಖ್ಯೆ ಕಡಿಮೆ ಆದರೆ ಸಮಸ್ಯೆ ಪರಿಹಾರ ಆಗ್ತದೆ. ಆದ್ದರಿಂದ ರಚನಾತ್ಮಕವಾಗಿ ನಾವು ಕೆಲಸ ಮಾಡುವಾಗ ಖಂಡಿತ ಒಂದಲ್ಲ ಒಂದು ದಿವಸ ಸಮಾಜ ಬದಲಾವಣೆ ಆಗ್ತದೆ. ಮತ್ತೆ ಯಾರು ಈ ಸೌಹಾರ್ದತೆಗೆ ಸಮಾಜವನ್ನು ಕಟ್ಟಲಿಕ್ಕೆ ಕೆಲಸ ಮಾಡುತ್ತಾರೆ ಅವರಿಗೆ ಖಂಡಿತ ತುಂಬಾ ಕಿರಿಕಿರಿ ಇರ್ತದೆ. ಪ್ರಸಾದ್ ಅವರಿಗೆ ಗೊತ್ತಿರ್ಬೋದು ಎಷ್ಟು ಕಷ್ಟ ಅಂತ, ತುಂಬಾ ಕಿರಿಕಿರಿ ಇರ್ತದೆ. ಆದ್ರೆ ಒಂದು ವಿಷಯ ನಿಮಗೆ ಗೊತ್ತಿರಬೇಕು, ನಾವೆಲ್ಲ ಕಲ್ಲೆಸೆಯುವುದು ಮಾವಿನ ಮರಕ್ಕೆ ಮಾತ್ರ. ಅತ್ಯಂತ ಒಳ್ಳೆಯ ಹಣ್ಣು ಕೊಡುವ, ಅತ್ಯಂತ ಮಧುರವಾದ ಹಣ್ಣು ಕೊಡುವ ಮಾವಿನ ಮರಕ್ಕೆ ಕಲ್ಲೆಸೆಯುವುದು. ಯಾವ ಹಣ್ಣು ಕೊಡದ, ಯಾವ ಕಾಯಿಯೂ ಇಲ್ಲದ ಧಾರಾಳ ಮರಗಳಿವೆ ಸಮಾಜದಲ್ಲಿ, ಅದಕ್ಕೆ ಯಾರು ಕಲ್ಲೆಸೆಯುವುದಿಲ್ಲ. ಅದಕ್ಕೆ ಯಾರು ಕಲ್ಲೆಸೆಯುವುದು ಯಾರಿಗೆ? ಕಲ್ಲೆಸೆಯುವುದು ಮಾವಿನ ಮರಕ್ಕೆ. ಅದು ಬಹಳ ಒಳ್ಳೆಯ ಹಣ್ಣನ್ನು ಕೊಡುವ ಮರಕ್ಕೆ ಕಲ್ಲೆಸೆಯುವುದು. ಅದರಿಂದ ಒಳ್ಳೆಯ ಕೆಲಸ ಮಾಡುವವರಿಗೆ ಕಿರಿಕಿರಿ ತುಂಬಾ ಇರ್ತದೆ, ಯಾವಾಗಲೂ ಇರ್ತದೆ. ಅದನ್ನು ಅನುಭವಿಸಲೇಬೇಕು. ಅಂತಹ ಕಿರಿಕಿರಿಗಳು, ಸಮಸ್ಯೆಗಳು ಧಾರಾಳ ಕೇಳಬೇಕಾಗ್ತದೆ. ಆದರೆ ಒಂದು ಗೊತ್ತಿರಬೇಕು, ನಾವು ಮಾತಾಡ್ತಾ ಇರುವುದು ಒರಿಜಿನಲ್. ಮನುಷ್ಯನನ್ನು ಪ್ರೀತಿಸಬೇಕು ಅಂತ ಹೇಳುವುದು, ಮನುಷ್ಯನನ್ನು ಗೌರವಿಸಬೇಕು ಅಂತ ಹೇಳುವುದು, ಅವೆಲ್ಲ ಸಹೋದರರಾಗಿ ಬದುಕಬೇಕು ಅಂತ ಏನು ಹೇಳ್ತಾ ಇದ್ದೀರಿ ಅದು ಒರಿಜಿನಲ್. ಜಗತ್ತಿಗೆ ಎಲ್ಲ ಧರ್ಮಗಳು ಹೇಳಿಕೊಂಡದ್ದು, ನಿಮ್ಮ ಸಂವಿಧಾನವೂ ಅದೇ ಹೇಳಿಕೊಟ್ಟಿದೆ. ಅದನ್ನು ಆತ್ಮವಿಶ್ವಾಸದೊಂದಿಗೆ ನಾವು ಹೇಳಬೇಕು. ಇವತ್ತು ಇದು ಹೇಳುವವರು ಬಹಳ ಮೆಲ್ಲಗೆ ಹೇಳ್ತಾ ಇರೋದು. ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವರು ಜೋರಾಗಿ ಮಾಡ್ತಾ ಇದ್ದಾರೆ, ಅವರಿಗೆ ಯಾರ ಭಯವೂ ಇಲ್ಲ. ಬಹಳ ಆತ್ಮವಿಶ್ವಾಸದೊಂದಿಗೆ ದ್ವೇಷ ಭಾಷಣ ನಡೀತಾ ಇರೋದು ಸಮಾಜದಲ್ಲಿ. ನಮ್ಮಂಥವರಲ್ಲಿ ಇದು ಹೇಳಲಿಕ್ಕೆ ಭಯಂಕರ ಭಯ. ಜನರನ್ನು ಪ್ರೀತಿಸುವುದು, ಜನರನ್ನು ಗೌರವಿಸುವುದು, ನಾವೆಲ್ಲ ಸಹೋದರರಾಗಿ ಬದುಕುವುದು, ಇದನ್ನು ಹೇಳುವವರೆಲ್ಲ ಇವತ್ತು ಬಹಳ ಮೆಲ್ಲಗೆ ಮಾತಾಡುವ ಪರಿಸ್ಥಿತಿ. ನಾನು ಹೇಳುದು ಇದನ್ನು ನಾವು ಜೋರಾಗಿ ಹೇಳ್ಬೇಕು. ಯಾಕೆಂದ್ರೆ ಇದು ಒರಿಜಿನಲ್, ಇದು ಸತ್ಯ, ಇದೆಲ್ಲಾ ಧರ್ಮಗಳು ಹೇಳಿಕೊಟ್ಟಿರುವುದು, ಇದು ಸಂವಿಧಾನ ಹೇಳಿಕೊಟ್ಟಿರುವುದು. ಅದರ ಹೊರತಾದದ್ದೆಲ್ಲವೂ ಪೈಶಾಚಿಕ, ಅದು ಅಸಹ್ಯ, ಅದು ಮನುಷ್ಯನನ್ನು ದ್ವೇಷಿಸುವುದು, ಹಗೆತನ, ವಿದ್ವೇಷ, ಕ್ರೌರ್ಯ, ಅದು ರಾಕ್ಷಸೀಯತೆ, ಅದು ಅಸಹ್ಯ, ಅದು ಅಧರ್ಮ. ಆದ್ದರಿಂದ ಯಾರು ಸತ್ಯವನ್ನು ಧರ್ಮವನ್ನು ಹೇಳ್ತೀರಿ ನೀವು ಜೋರಾಗಿ ಹೇಳಬೇಕು, ಜೋರಾಗಿ ಮಾತಾಡಬೇಕು, ಬಹಳ ಆತ್ಮವಿಶ್ವಾಸದೊಂದಿಗೆ ನಾವು ಮಾತಾಡಬೇಕು. ಎಷ್ಟು ಜನರು ನಮ್ಮ ಜೊತೆ ಬರ್ತಾರೆ ಎಂಬುದಲ್ಲ, ಕ್ವಾಂಟಿಟಿಯಿಂದ ಸಮಾಜದಲ್ಲಿ ಏನು ದೊಡ್ಡ ಬದಲಾವಣೆ ಆಗುವುದಿಲ್ಲ. ಯಾವಾಗಲೂ ಕ್ವಾಲಿಟಿ ಕೆಲಸ ಮಾಡುವ, ಕ್ವಾಲಿಟಿ ಇರುವ ಒಂದು 10 ಮಂದಿ ಇದ್ರೆ ಅಂಬೇಡ್ಕರ್ ಅಂದ್ರೆ ಒಬ್ಬರೇ ಅಲ್ಲ, 100 ಅಂಬೇಡ್ಕರ್ಗಳು ಇರಲಿಲ್ಲ ಅಲ್ಲ ಸಮಾಜದಲ್ಲಿ. ಗಾಂಧೀಜಿ ಅಂದ್ರೆ ಒಬ್ಬನೇ ಗಾಂಧೀಜಿ, ಏನು 1000 ಗಟ್ಟಲೆ ಗಾಂಧೀಜಿ ಇರಲಿಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಬಹಳ ರಚನಾತ್ಮಕವಾದ ಕೆಲಸಗಳ ಮೂಲಕ, ಅತ್ಯಂತ ಜನರನ್ನು ಜೋಡಿಸುವ ಕೆಲಸಗಳ ಮೂಲಕ, ಸಮಾಜಕ್ಕೆ ಒಳ್ಳೆಯ ಮೆಸೇಜ್ಗಳನ್ನು ಕೊಡುವ ಮೂಲಕ ಸಮಾಜವನ್ನು ಕಟ್ಟುವ ಒಂದು ದೊಡ್ಡ ಪ್ರಯತ್ನ ನಾವು ಮಾಡಬೇಕು. ಅದು ನನ್ನ ಆಯುಷ್ಯ ಮುಗಿಯುವುದಕ್ಕಿಂತ ಮುಂಚೆ ಅಥವಾ ಪ್ರಸಾದ್ ರೈ ಅವರ ಆಯುಷ್ಯ ಮುಗಿಯುವುದಕ್ಕಿಂತ ಮುಂಚೆ ಅಂತ ಒಂದು ಸಮಾಜವನ್ನು ನಾವು ಕಾಣ್ತೇವೆ. ನಮ್ಮ ಮಕ್ಕಳ ಕಾಲದಲ್ಲಾದ್ರೂ ಖಂಡಿತ ಆಯ್ತು, ಆ ಭರವಸೆಯಲ್ಲಿ ಇರಬೇಕಲ್ಲ. ನಮ್ಮ ಮಕ್ಕಳ ಕಾಲದಲ್ಲಾದ್ರೂ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗ್ಬೋದು. ಇಂಥ ಒಳ್ಳೆಯ ಕೆಲಸಕ್ಕೆ ಕೈ ಜೋಡಿಸುವ 100 ಯುವಕರು, ವಿದ್ಯಾರ್ಥಿಗಳೆಲ್ಲ ಬರ್ತಾರೆ ಎಂಬ ಆತ್ಮವಿಶ್ವಾಸದೊಂದಿಗೆ ನಾವು ಕೆಲಸ ಮಾಡಬೇಕು. ಅದಕ್ಕಾಗಿ ಈ ಶಿಬಿರ ಒಂದು ಪ್ರೇರಣೆಯಾಗಲಿ ಅಂತ ಹಾರೈಸುತ್ತಾ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.
ತೊಕ್ಕೋಟಿನ ಮಸ್ಜಿದುಲ್ ಹುದಾದಲ್ಲಿ ಸೌಹಾರ್ದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದು ಈ ಮಸೀದಿಯಲ್ಲಿ ನಡೆಯುವಂತಹ 3ನೇ ರಕ್ತದಾನ ಶಿಬಿರವಾಗಿದೆ. ಈ ರಕ್ತದಾನ ಶಿಬಿರಕ್ಕೆ ಸೌಹಾರ್ದ ಎಂಬ ಹೆಸರಿಟ್ಟಿರುವುದೇ ಬಹಳ ಉತ್ತಮವಾದ ಒಂದು ರೂಢಿಯಾಗಿದೆ. ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ವಾಸಿಸುತ್ತಿರುವ ನಾವೆಲ್ಲರೂ ಈ ಒಂದು ಮಸೀದಿಯಲ್ಲಿ ಸೌಹಾರ್ದ ರಕ್ತದಾನ ಶಿಬಿರ ಏರ್ಪಡಿಸುವುದರಿಂದ ಒಂದು ಉತ್ತಮ ವಾತಾವರಣ ನಿರ್ಮಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದು ಅಲ್ಲದೆ ಬಹುಧರ್ಮೀಯರಿಗೆ ಕೂಡ ಮುಕ್ತವಾದ ಅವಕಾಶವನ್ನು ನೀಡಿರುವುದು ಕೂಡ ಬಹಳ ಉತ್ತಮವಾದ ಒಂದು ಮಾದರಿಯಾಗಿದೆ. ಅದೇ ರೀತಿ ನಮ್ಮ ಇಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಧರ್ಮಗುರುಗಳು ತಿಳಿಸಿರುವಂತೆ ಮಸೀದಿಯಲ್ಲಿ ರಕ್ತದಾನ ಶಿಬಿರವಾಗುವಾಗ ಬಹಳಷ್ಟು ಹಿಂದೂಗಳು ಕೂಡ ಈ ಶಿಬಿರದಲ್ಲಿ ಭಾಗವಹಿಸಬೇಕು. ಅದೇ ರೀತಿ ದೇವಸ್ಥಾನದಲ್ಲಿ ರಕ್ತದಾನ ಶಿಬಿರವಾಗುವಾಗ ಬಹುತೇಕ ಮುಸ್ಲಿಮರು ಆ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಬೇಕು ಎಂದು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಈ ಒಂದು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸುವುದಕ್ಕೆ ಬಹಳ ಹೆಮ್ಮೆ ಆಗುತ್ತಾ ಇದೆ. ಅದೇ ರೀತಿ ಇಂತಹ ಕಾರ್ಯಕ್ರಮಗಳಲ್ಲಿ ಬಹುಧರ್ಮೀಯರು ಒಟ್ಟಿಗೆ ಸೇರಿಕೊಂಡು ಈ ಒಂದು ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ತಿಳಿಸುತ್ತೇನೆ. ದೇಶದಲ್ಲಿ ದೇಶ ಭಾಷಣದಿಂದ ರಕ್ತ ಹರಿಯುತ್ತಾ ಇರುವ ಈ ಸಂದರ್ಭದಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಪವಿತ್ರವಾದಂಥ ಮಸೀದಿಯಲ್ಲಿ ಸಾರ್ವತ್ರಿಕವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದೆ. ಒಂದು ಕಡೆಯಲ್ಲಿ ಸಮಾಜದಲ್ಲಿ ರಕ್ತದ ಹರಿಯುತ್ತಾ ಇರುವ ಈ ಸಂದರ್ಭದಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ರಕ್ತ ಕೊಡುವ ಕೆಲಸಕ್ಕೆ ಕೈ ಹಾಕಿದ್ದಕ್ಕೆ ನಾನು ಮೊಟ್ಟ ಮೊದಲಿಗೆ ವೆಲ್ಫೇರ್ ಪಾರ್ಟಿಯ ಅಭಿನಂದನೆಯನ್ನು ಕೂಡ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಸಮಾಜದಲ್ಲಿ ಎಲ್ಲ ಯುವಕರು ಇಂಥ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿಕೊಂಡು ಸಮಾಜದ ಪ್ರತಿಯೊಬ್ಬರ ಹಕ್ಕನ್ನು ಕೊಡಬೇಕಾದದ್ದು ನಮ್ಮೆಲ್ಲರ ಕೂಡ ಕರ್ತವ್ಯ ಕೂಡ ಆಗಿದೆ. ಒಬ್ಬ ಮನುಷ್ಯನನ್ನು ರಕ್ತದಿಂದ ಜೀವ ಉಳಿಸಿದರೆ ಮಾನವ ಜೀವವನ್ನು ಉಳಿಸಿದಂಥ ಪ್ರತಿಫಲ ಇರುವಂಥ ರಕ್ತದಾನ ಮಹಾದಾನ. ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಸಮಾಜದ ಉಲ್ಲಾಲ ಪರಿಸರದ ತಮ್ಮೆಲ್ಲರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆಧಾರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬಂದು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಇವರ ಕೈ ಜೋಡಿಸಿ ರಕ್ತದಾನ ನೀಡಿ ಸಹಕರಿಸಿ ಎಂದು ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಳ ಹಾಗೂ ಜನಪಾಯ ಆಸ್ಪತ್ರೆ ರಕ್ತನಿಧಿ ಮತ್ತು ಬ್ಲಡ್ ಹೆಲ್ತ್ ಕೇರ್ ಕರ್ನಾಟಕ ಹಾಗೂ ಇನ್ನಿತರ ಸಂಸ್ಥೆಗಳೊಂದಿಗೆ ಜಂಟಿಯಾಗಿ ಆಯೋಜಿಸಿದ ಈ ಒಂದು ವಿಶೇಷವಾದ ರಕ್ತದಾನ ಶಿಬಿರ, ಸೌಹಾರ್ದ ರಕ್ತದಾನ ಶಿಬಿರವನ್ನು ಈ ಒಂದು ಮಸೀದಿಯಲ್ಲಿ ಆಯೋಜಿಸಲಾಗಿದೆ. ಮಸೀದಿಯು ಕೇವಲ ಆರಾಧನೆಗೆ ಮಾತ್ರ ಸೀಮಿತವಾಗಿರದೆ ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಸಹ ಕೈಗೊಳ್ಳಬೇಕೆಂಬ ಉದ್ದೇಶದಿಂದ ಈ ಒಂದು ಮಸೀದಿಯಲ್ಲಿ ವಿಶೇಷವಾದ ಸೌಹಾರ್ದ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ರಕ್ತವನ್ನು ಮಳೆಯ ಮೂಲಕ ಆಕಾಶದಿಂದಲೋ ಅಥವಾ ಭೂಮಿಯಿಂದ ಹೇಗೆ ನಾವು ನೀರನ್ನು ತೆಗಿತೇವೆ ಹಾಗೆ ನಾವು ರಕ್ತವನ್ನು ಉತ್ಪಾದಿಸಲು ಸಾಧ್ಯವಿಲ್ಲ. ಮಾನವರಿಂದಲೇ ರಕ್ತವನ್ನು ಪಡೆಯಬೇಕಾಗ್ತದೆ. ಒಬ್ಬ ಮನುಷ್ಯನ ಜೀವವನ್ನು ಉಳಿಸಲಿಕ್ಕೋಸ್ಕರ ಅತ್ಯಂತ ಮಹತ್ವವಾದ ದಾನವಾಗಿದೆ ಈ ಒಂದು ರಕ್ತದಾನ. ಇದಕ್ಕೆ ನಾವು ವೈದ್ಯರಾಗಬೇಕೆಂದೂ ಇಲ್ಲ, ಅಲ್ಲದೆ ನಾವು ಶ್ರೀಮಂತರಾಗಿರಬೇಕೆಂಬುದಿಲ್ಲ. ಇದಕ್ಕೆ ಶ್ರೀಮಂತವಾದ ಹೃದಯ ಬೇಕು. ಈಗಿನ ಈ ಪ್ರಸಕ್ತ ರಕ್ತವನ್ನು ಹರಿಸುವ ಸಮಾಜದಲ್ಲಿ ನಡೆಯುತ್ತಿರುವಂತಹ ಅಹಿತಕರ ಘಟನೆಗಳ ಇಂತಹ ಕಾಲಘಟ್ಟದಲ್ಲಿ ಈ ಒಂದು ಮಸೀದಿಯಲ್ಲಿ ಆಯೋಜಿಸಿದಂತಹ ವಿಶೇಷವಾದ ಈ ಒಂದು ರಕ್ತದಾನ ಶಿಬಿರ, ಇದಕ್ಕೆ ಯುವ ಸಮೂಹವು ಬಂದು ಇದಕ್ಕೆ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಜನರು ರಕ್ತದಾನವನ್ನು ನೀಡಿ ಇದಕ್ಕೆ ಸಹಕರಿಸಬೇಕು. ರಕ್ತದ ಕೊರತೆಯು ಸಮಾಜದಲ್ಲಿ ಉಂಟಾಗಬಾರದು ಎಂಬ ಉದ್ದೇಶದಿಂದ
ಒಬ್ಬ ಮನುಷ್ಯನ ಜೀವವನ್ನು ಉಳಿಸಲಿಕ್ಕೋಸ್ಕರ ಇಂತಹ ಸಮಾಜಮುಖಿ ರಕ್ತದಾನ ಶಿಬಿರವನ್ನು ಆಯೋಜಿಸುವುದು ಒಂದು ಉತ್ತಮವಾದ ಕಾರ್ಯವಾಗಿದೆ. ಬ್ಲಡ್ ಹೆಲ್ಪ್ ಕೇರ್ ಕರ್ನಾಟಕ ಸುಮಾರು 204 ಶಿಬಿರಗಳನ್ನು ಆಯೋಜಿಸಲಾಗಿದೆ. ಈ ಮಸೀದಿಯಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಹಾಗೂ ಯನಪೋಯ ಆಸ್ಪತ್ರೆಯ ರಕ್ತನಿಧಿಯೊಂದಿಗೆ ಇದು 4ನೇ ರಕ್ತದಾನ ಶಿಬಿರವಾಗಿದೆ. ಬಹಳ ಖುಷಿ ಆಗ್ತಾ ಇದೆ. ಇಲ್ಲಿ ನಮ್ಮ ಧರ್ಮ ನಮ್ಮೊಂದಿಗೆ ನಮ್ಮ ಸ್ನೇಹ ಎಲ್ಲರೊಂದಿಗೆ ಎಂಬ ಧ್ಯೇಯವಾಕ್ಯದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನಡೆಸಿದಂತಹ ಈ ರಕ್ತದಾನ ಶಿಬಿರದಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಪ್ರತಿಯೊಬ್ಬರು ತಮ್ಮ ಒಂದು ಸ್ವಂತ ಇದರಿಂದ ಬಂದು ರಕ್ತದಾನ ಮಾಡುತ್ತಿದ್ದಾರೆ. ಎಲ್ಲರಿಗೂ ದೇವನು ತಕ್ಕ ಪ್ರತಿಫಲವನ್ನು ನೀಡಲಿ. ಜೀವಕ್ಕೆ ಇರುವ ಪರ್ಯಾಯ ಪದವೇ ರಕ್ತದಾನ ಅಂತ ಹೇಳ್ಬೋದು. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಲ ಯೂನಿಟ್ ಇಂದು ತೊಕ್ಕೊಟ್ಟು ಮಸ್ಜಿದುಲ್ ಹುದಾದಲ್ಲಿ ಒಂದು ಸೌಹಾರ್ದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದೆ. ಬೆಳಿಗ್ಗೆಯ ಸಭಾ ಕಾರ್ಯಕ್ರಮದ ಬಳಿಕ ಇದೀಗ ರಕ್ತದಾನ ಪಡೆಯುವಂತಹ ಒಂದು ಕೆಳ ಅಂತಸ್ತಿನಲ್ಲಿ ನಾವೆಲ್ಲರಿಂದು ಗ್ಯಾದರ್ ಆಗಿದ್ದೇವೆ. ನಿಮಗೆ ಕಾಣ್ಬೋದು ಇಲ್ಲಿ ಹಲವಾರು ಧರ್ಮದ ಸಹೋದರ ಸಹೋದರಿಯರು ಕೂಡ ಬಂದು ನಮ್ಮ ಇಂದಿನ ಈ ಒಂದು ಸೌಹಾರ್ದ ರಕ್ತದಾನ ಶಿಬಿರಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇಂದಿನ ಈ ಒಂದು ಸೌಹಾರ್ದ ರಕ್ತದಾನ ಶಿಬಿರಕ್ಕೆ ಬಂದಂತಹ ಎಲ್ಲ ಸಹೃದಯಿ ದಾನಿಗಳನ್ನು ನಾನು ಬಹಳ ಮನಪೂರ್ವಕವಾಗಿ ಅವರನ್ನು ನಾನು ಅಭಿನಂದಿಸ್ತೇನೆ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇಂದಿನ ಪರಿಸ್ಥಿತಿಯಲ್ಲಿ ರಕ್ತ ಕೊಡಲು ಹೆದರುವಂತಹ ಹಲವಾರು ವಿದ್ಯಾರ್ಥಿ ಯುವಕರನ್ನು ನಾವು ಕಾಣ್ತಾ ಇದ್ದೇವೆ. ಅದರ ಮಧ್ಯದಲ್ಲಿಯೂ ಕೂಡ ಈ ಒಂದು ಸೌಹಾರ್ದ ರಕ್ತದಾನ ಶಿಬಿರಕ್ಕೆ ಬಂದು ರಕ್ತವನ್ನು ದಾನ ಮಾಡ್ತಾ ಇರುವಂತಹ ಎಲ್ಲ ನನ್ನ ಸಹೃದಯಿ ಬಾಂಧವರನ್ನು ನಾನು ಈ ಒಂದು ರಕ್ತದಾನಕ್ಕೆ ಬಂದು ರಕ್ತದಾನ ಮಾಡಿ ಎಂದು ಈ ಮೂಲಕ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ.